ಹಾಯ್ ಫ್ರೆಂಡ್ಸ್, ಆಫೀಸರ್ಸ್ ಅಡ್ಡಾದಿಂದ ನಾನು ನಿಮ್ಮ ಭರತ್ CN ಮಾತಾಡ್ತಾ ಇರುವಂಥದ್ದು. ಇವತ್ತೊಂದು ವಿಶೇಷ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿರ್ತೇನೆ. ನಮ್ಮ ದೇಶವನ್ನು ಕಾಪಾಡುವಂತಹ ಪ್ರಮುಖ ವ್ಯಕ್ತಿಗಳಲ್ಲಿ ಇಬ್ಬರು ಮುಂಚೂಣಿಯಲ್ಲಿ ನಿಲ್ಲುವಂಥದ್ದು. ಒಂದು ನಮ್ಮ ಸೈನಿಕರು, ಇನ್ನೊಂದು ನಮ್ಮ ರೈತರು. ರೈತರು ಅನ್ನವನ್ನು ಹಾಕೋದ್ರ ಮೂಲಕ ಈ ದೇಶದ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಅದರ ಜೊತೆಗೆ ನಮ್ಮ ದೇಶದ ಗಡಿಯನ್ನು ಕಾಯ್ದು ನಮ್ಮ ದೇಶದ ಭದ್ರತೆಗಾಗಿ ಹಗಲಿರುಳು ಶ್ರಮಿಸುವಂತಹ ಸೈನಿಕ. ಇಂತಹ ಸೈನಿಕರಿಗೆ ಎಲ್ಲ ರೀತಿಯ ಮಾಹಿತಿಯನ್ನು ಒದಗಿಸ್ಬೇಕು. ವೈರಿ ಪಡೆಯವರು ಯಾವ ರೀತಿ ಭಾರತದ ಮೇಲೆ ಕುತಂತ್ರವನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿ ಆಕ್ರಮಣಕ್ಕಾಗಿ ಬೇರೆ ಬೇರೆ ಪ್ಲಾನಿಂಗ್ಸ್ಗಳನ್ನು ಮಾಡ್ತಾ ಇದ್ದಾರೆ, ಯಾವ ಏರಿಯಾಗಳಲ್ಲಿ ಭದ್ರತೆಗೆ ಕೊರತೆ ಇದೆ, ಇದು ಎಲ್ಲ ಮಾಹಿತಿಯನ್ನು ಸೈನಿಕರಿಗೆ ಒದಗಿಸಿಕೊಡುವಂಥ ಒಂದು ಇಲಾಖೆ ಗುಪ್ತಚರ ಇಲಾಖೆ. ಈ ಗುಪ್ತಚರ ಇಲಾಖೆ ಎಲ್ಲ ಮಾಹಿತಿಗಳನ್ನು ಸೈನಿಕರಿಗೆ ಒದಗಿಸೋದ್ರ ಮೂಲಕ ಪರೋಕ್ಷವಾಗಿ ಭಾರತ ದೇಶದ ಭದ್ರತೆಗೆ ಶ್ರಮಿಸ್ತಾ ಇರ್ತದೆ. ಮತ್ತು ಈ ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡೋದು ಕೂಡ ಬಹಳ ಸಾಹಸಮಯವಾದಂಥ ಒಂದು ಕೆಲಸ. ಇಂತಹ ಗುಪ್ತಚರ ಇಲಾಖೆಯಲ್ಲಿ ಇದ್ಕೊಂಡು ದಶಕಗಳ ಕಾಲ ಸೇವೆಯನ್ನು ಸಲ್ಲಿಸಿ ಭಾರತ ಮಾತೆಯ ರಕ್ಷಣೆಗಾಗಿ ದುಡಿದಂತಹ ಒಬ್ಬ ವ್ಯಕ್ತಿಯ ಕುರಿತಾಗಿ ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಅದು ವ್ಯಕ್ತಿ ಬೇರೆ ಯಾರೂ ಅಲ್ಲ, ನನ್ ಅದರ್ ದ್ಯಾನ್ ಮಿಸ್ಟರ್ ಅಜಿತ್ ದೋವಲ್. ಅಜಿತ್ ಕುಮಾರ್ ದೋವಲ್ ಅವರು 5ನೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು, 5th ಆ್ಯಂಡ್ ಕರೆಂಟ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಟು ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಅವರು ಕೇರಳದ IPS ಆಫೀಸರ್ ಆಗಿ ತಮ್ಮ ಜೀವನವನ್ನು ಆರಂಭ ಮಾಡಿದಂತಹ ವ್ಯಕ್ತಿ. ಹೀಗೆ ದೇಶವಾಸಿಗಳ ಸುರಕ್ಷತೆಗಾಗಿ ವಿಭಿನ್ನ ಪಾತ್ರವನ್ನು ನಿರ್ವಹಿಸುವುದರ ಮೂಲಕ ತಾಯ್ನಾಡಿನ ಸೇವೆಯನ್ನು ಮಾಡಿದಂಥ ಭಾರತದ ಜೇಮ್ಸ್ ಬಾಂಡ್ ನಮ್ಮ ಅಜಿತ್ ಕುಮಾರ್ ದೋವಲ್ ಅವರು. ಇಲ್ಲಿ ಅವರ ಸ್ಕೂಲಿಂಗ್, ಅವರ ಒಂದು ಶಾಲೆ ಆಗಿದ್ದು ಅಜ್ಮೀರದಲ್ಲಿರುವಂಥ ಮಿಲಿಟರಿ ಸ್ಕೂಲ್ ಒಳಗಡೆ. ನಂತರ 1967 ಆಗ್ರಾ ಯೂನಿವರ್ಸಿಟಿಯಿಂದ MA ಎಕನಾಮಿಕ್ಸ್ ಪದವಿಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಅವರ ತಂದೆ ಕೂಡ ರಿಟೈರ್ಡ್ ಮಿಲಿಟರಿ ಆಫೀಸರ್ ಆದಂಥವ್ರು. ಇವರ ಒಂದು ಅಗಾಧವಾದ ಸೇವೆಯನ್ನು ಮನಗೊಂಡು 2017 ಗೌರವ ಡಾಕ್ಟರೇಟ್, 3 ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾವೆ. ಒಂದು ಆಗ್ರಾ ವಿಶ್ವವಿದ್ಯಾಲಯ, ಇನ್ನೊಂದು ಕುಮೌನ್ ವಿಶ್ವವಿದ್ಯಾಲಯ, ಇನ್ನೊಂದು 2018 ಅಮಿಟಿ ವಿಶ್ವವಿದ್ಯಾಲಯ ಕೊಟ್ಟಿರುವಂಥದ್ದು. ಇನ್ನು 1968 ಅವರು ಸಿವಿಲ್ ಸರ್ವಿಸ್ಗೆ ಜಾಯಿನ್ ಆಗ್ತಾರೆ, ನಾಗರಿಕ ಸೇವೆಗಳಿಗೆ ಜಾಯಿನ್ ಆಗುವಂಥದ್ದು. ಕೇರಳದೊಳಗಡೆ IPS ಆಫೀಸರ್ ಆಗಿ ತಮ್ಮ ಸೇವೆಯನ್ನು ಆರಂಭ ಮಾಡ್ತಾರೆ. ಅಲ್ಲಿಂದ ಅಜಿತ್ ದೋವಲ್ ಅವರು ಈ ತಾಯ್ನಾಡಿಗೆ ಸಲ್ಲಿಸುವಂಥ ಸೇವೆ ಆರಂಭವಾಗ್ತದೆ. ಕೇರಳ ಕ್ಯಾಡರ್ನ IPS ಅಧಿಕಾರಿಯಾಗಿ ಬಹಳ ಅತ್ಯುತ್ತಮ ಕಾರ್ಯವನ್ನು ಮಾಡೋದಕ್ಕೆ ಅಜಿತ್ ಕುಮಾರ್ ದೋವಲ್ ಅವರು ಶುರು ಮಾಡ್ತಾರೆ. ಇದನ್ನು ಮನಗೊಂಡು ನೆಕ್ಸ್ಟ್ ಅವರನ್ನು ಭಾರತ ಸರ್ಕಾರ ನಮ್ಮ ನಾರ್ತ್ ಈಸ್ಟ್ ಕಡೆಗೆ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತದೆ. ನಮ್ಮ ನಾರ್ತ್ ಈಸ್ಟ್ ಅಂತಂದರೆ ಈಶಾನ್ಯ ರಾಜ್ಯಗಳು. ಇಲ್ಲಿ ಬರುವಂಥ ಮಿಜೋರಾಂ ರಾಜ್ಯದೊಳಗಡೆ ಈ ದಂಗೆಕೋರರು ಬಹಳ ಆಗಿರ್ತಾರೆ. ಅಲ್ಲಿ ಮಿಲಿಟೆಂಟ್ಸ್ ಕಾಟ ಉಪಟಳ ಜಾಸ್ತಿ ಆಗಿರ್ತದೆ. ಅವರನ್ನು ನಿಗ್ರಹ ಮಾಡೋದು ಕೇಂದ್ರ ಸರ್ಕಾರಕ್ಕೆ ನಿಜವಾಗ್ಲೂ ಒಂದು ಸವಾಲಿನ ಕೆಲಸನೇ ಆಗಿರ್ತದೆ. ಅಲ್ಲಿ ಅಜಿತ್ ದೋವಲ್ ಅವರು ಹೋಗುವಂಥದ್ದು. ಈ ಒಂದು ದಂಗೆಕೋರರ ಒಬ್ಬ ನಾಯಕ ಲಾಲ್ ಡಿಂಗಾ, ಅವನನ್ನು ಹೇಗಾದರೂ ಮಾಡಿ ಮನವೊಲಿಸಿ ಭಾರತ ಸರ್ಕಾರ ಮತ್ತು ಮಿಜೋರಾಂ ನಡುವೆ ಒಂದು ಒಪ್ಪಂದವನ್ನು ಮಾಡಿಸೋದು ಒಂದು ಸವಾಲಿನ ಕೆಲಸ ಆಗಿರ್ತದೆ. ಆ ಟೈಮ್ ಒಳಗಡೆ ಈ ಲಾಲ್ ಡಿಂಗಾ ಜೊತೆಗೆ ಸಂಬಂಧವನ್ನು ಅವರು ಬೆಳೆಸ್ತಾರೆ, ಸ್ನೇಹವನ್ನು ಬೆಳೆಸ್ತಾರೆ. ಅದರ ಜೊತೆಗೆ ಅವನ ಸಹಚರರ ಜೊತೆಗೂ ಕೂಡ ಸ್ನೇಹವನ್ನು ಬೆಳೆಸಿ ಅವರ ಮನವೊಲಿಕೆಯನ್ನು ಮಾಡ್ತಾರೆ. ಮತ್ತು ಇನ್ನೊಂದು ನಾವಿಲ್ಲಿ ಹೇಳಬೇಕಂತಂದರೆ ಅಜಿತ್ ಕುಮಾರ್ ದೋವಲ್ ಅವರು ಬಹಳ ಒಂದು ಅದ್ಭುತ ಅವ್ರ ಕಡೆ ಇರುವಂಥ ಕೆಪಾಸಿಟಿ ಅಂತಂದರೆ, ಎಂಥದ್ದೇ ಜನ ಇರಲಿ, ಯಾವುದೇ ದೇಶದವರು ಇರಲಿ, ಯಾವುದೇ ಪ್ರದೇಶದವರು ಇರಲಿ, ಅವರನ್ನು ಮನವೊಲಿಸುವಂತಹ ಒಂದು ಕಲೆ ಅಜಿತ್ ಕುಮಾರ್ ಅವರಿಗೆ ಕರಗತ ಆಗಿತ್ತು. ನಾವು ಒಂದು ಕಡೆ ಕೇಳಿದ್ದೀವಿ, ಚಾಣಕ್ಯ ಧನಾನಂದನನ್ನು ಸೋಲಿಸೋಕ್ಕೆ ಅವನ ಸಹಚರರನ್ನೇ ಬಳಸಿಕೊಂಡು ಆ ಒಂದು ಕೆಲಸವನ್ನು ಮಾಡಿರುವಂಥದ್ದು. ಅದೇ ರೀತಿ ಅದೇ ಚಾಣಕ್ಯನ ಒಂದು ಸ್ಟ್ರಾಟಜಿಯನ್ನು ಇಲ್ಲಿ ನಮ್ಮ ಅಜಿತ್ ಕುಮಾರ್ ದೋವಲ್ ಅವರು ಕೂಡ ಮಾಡಿ ಕೊನೆಗೆ ಭಾರತ ಸರ್ಕಾರ ಮತ್ತು ಮಿಜೋರಾಂ ನಡುವಿನ ಈ ಒಂದು ಮಿಜೋ ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ ಕಾರಣರಾಗ್ತಾರೆ. ಇಲ್ಲಿ ಮತ್ತೊಮ್ಮೆ ಅವರೊಬ್ಬ ಎಫಿಷಿಯೆಂಟ್ ಆಡಳಿತಗಾರ ಮತ್ತು ಒಬ್ಬ ಚಾಣಾಕ್ಷ ಅನ್ನೋದನ್ನು ಮತ್ತೊಮ್ಮೆ ಅವರು ಪ್ರೂವ್ ಮಾಡ್ತಾ ಹೋಗುವಂಥದ್ದು. ಇನ್ನು ಮುಂದುವರೆದಂತೆ ಅಜಿತ್ ದೋವಲ್ ಅವರ ಜೀವನದಲ್ಲಿ ಮತ್ತೊಂದು ಸವಾಲು ಬರ್ತದೆ. ಇದು 1972 ಸಂದರ್ಭ. ಭಾರತ ದೇಶ ಒಂದು ನ್ಯೂಕ್ಲಿಯರ್ ಪವರ್ ಅನ್ನೋದನ್ನು ಪೋಖ್ರಾನ್ ಟೆಸ್ಟ್ ಮೂಲಕವಾಗಿ ಇಡೀ ಜಗತ್ತಿಗೆ ಸಾರಿ ಹೇಳ್ತದೆ. ಅಂದರೆ ನಾವು ಪೋಖ್ರಾನ್ ಟೆಸ್ಟನ್ನು ಮಾಡ್ತೀವಿ, ಭಾರತ ದೇಶ ಕೂಡ ನ್ಯೂಕ್ಲಿಯರ್ ಕೆಪೇಬಲ್ ಇದೆ ಅನ್ನೋದನ್ನು ಜಗತ್ತಿಗೆ ಹೇಳ್ತೀವಿ. ಈ ಟೈಮ್ ಒಳಗಡೆ ಭಾರತದ ಪ್ರಧಾನಮಂತ್ರಿ ಆಗಿದ್ದಂಥವರು ಇಂದಿರಾ ಗಾಂಧಿಯವರು. ಯಾವಾಗ ಭಾರತ ಈ ಒಂದು ಪೋಖ್ರಾನ್ ಟೆಸ್ಟನ್ನು ಮಾಡಿತು, ಆವಾಗ ಇಡೀ ಜಗತ್ತಿನ ಕೆಲವು ದೇಶಗಳ ಕೆಂಗಣ್ಣಿಗೆ ಭಾರತ ಗುರಿಯಾಯಿತು.
ಅದ್ರ ಒಳಗಡೆ ನಮ್ಮ ಪೋಖ್ರಾನ್ ಟೆಸ್ಟಿಂದ ಭಾಳ ಟೆನ್ಷನ್ಗೆ ಒಳಗಾದವ್ರು ಯಾರಪ್ಪ ಅಂತಂದರೆ ಪಾಕಿಸ್ತಾನ ಕೂಡ ಹಠಕ್ಕೆ ಬೀಳ್ತದೆ. ನಾವು ಕೂಡ ಹೆಂಗಾದರೂ ಮಾಡಿ ಈ ಒಂದು ಅಣುಶಸ್ತ್ರಾಸ್ತ್ರವನ್ನು ತೆಗೆದುಕೊಳ್ಳಲೇಬೇಕು, ಅಣುಶಕ್ತಿಯನ್ನು ನಮ್ಮ ದೇಶದಲ್ಲಿ ತರಲೇಬೇಕು. ಅದಕ್ಕಾಗಿ ಅವರು ಸಾಕಷ್ಟು ಗತಾಯ ಪ್ರಯತ್ನವನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ನಂತರ ಪಾಕಿಸ್ತಾನವರು ನಾರ್ತ್ ಕೊರಿಯಾಗೆ ಹೋಗುವಂಥದ್ದು, ಉತ್ತರ ಕೊರಿಯಾಗೆ ಹೋಗಿ ಅವರ ಹೆಲ್ಪನ್ನು ತಗೊಂಡು ಅಣುಶಕ್ತಿಯನ್ನು, ಅಣು ಬಾಂಬನ್ನು ಉತ್ಪಾದನೆ ಮಾಡೋಕ್ಕೆ ಸಾಕಷ್ಟು ಪರಿಶ್ರಮವನ್ನು ಪಡೋಕ್ಕೆ ಶುರು ಮಾಡ್ತಾರೆ. ಇದು ಭಾರತದಲ್ಲಿ ಕೂಡ ಸ್ವಲ್ಪ ಸುಳಿವು ಸಿಗ್ತದೆ. ಆವಾಗ ಭಾರತ ಸರ್ಕಾರ ಆ್ಯಕ್ಚುಲಿ ಪಾಕಿಸ್ತಾನದವರು ಅಣುಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡ್ತಾ ಇದ್ರೇನು, ನ್ಯೂಕ್ಲಿಯರ್ ಒಂದು ವರ್ಕ್ ನಡೀತಾ ಇದೆಯೇನೋ ಅನ್ನೋದನ್ನು ತಿಳ್ಕೋಬೇಕಾದಂಥ ಸಂದರ್ಭ. ಆವಾಗ ಅದನ್ನು ಪಾಕಿಸ್ತಾನಿಗೆ ಹೋಗಿ ಅಲ್ಲಿದ್ದುಕೊಂಡು ಅಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ಗಳು ಅಥವಾ ನ್ಯೂಕ್ಲಿಯರ್ ಮಟೀರಿಯಲ್ಗೆ ಸಂಬಂಧಪಟ್ಟಂಥ ಏನೇನು ಕಾರ್ಯಗಳು ನಡೀತಾ ಇದ್ದಾವೆ ಅದನ್ನು ತಿಳ್ಕೊಳ್ಳೋದು ಒಂದು ಚಾಲೆಂಜಿಂಗ್ ಆದಂಥ ವಿಷಯ. ಆ ಸಂದರ್ಭದಲ್ಲಿ ಭಾರತ ಸರ್ಕಾರಕ್ಕೆ ನೆನಪಾಗಿದ್ದು ನಮ್ಮ ಭಾರತದ ಜೇಮ್ಸ್ ಬಾಂಡ್ ಸೂಪರ್ ಸ್ಪೈ ಆದಂತಹ ನಮ್ಮ ಅಜಿತ್ ದೋವಲ್ ಅವರು. ನೆಕ್ಸ್ಟು ಅಜಿತ್ ದೋವಲ್ ಅವರು ಗೌಪ್ಯವಾಗಿಯೇ ಪಾಕಿಸ್ತಾನ್ಗೆ ಹೋಗ್ತಾರೆ. ಅಲ್ಲಿ ಹೋಗಿ ಒಬ್ಬ ಭಿಕ್ಷುಕನ ವೇಷವನ್ನು ಹಾಕ್ತಾರೆ. ಹಾಕಿ ಸಾಕಷ್ಟು ಅಲೆದಾಡ್ತಾರೆ. ಹೆಂಗೆ ನಾನು ಇದನ್ನು ಕಂಡುಹಿಡಿಬೇಕು, ಪಾಕಿಸ್ತಾನದೊಳಗಡೆ ಈ ಒಂದು ರಿಸರ್ಚ್ ಸೆಂಟರ್ ಎಲ್ಲಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಸಾಕಷ್ಟು ಹೆಣಗಾಡ್ತಾರೆ. ನೆಕ್ಸ್ಟ್ ಅವರಿಗೆ ಗೊತ್ತಾಗೋದು ಅಲ್ಲಿ ಖಾನ್ ಸೆಂಟರ್ ಇರೋದು. ಆ ಖಾನ್ ಸೆಂಟರ್ ಒಳಗಡೆ ನ್ಯೂಕ್ಲಿಯರ್ ಮಟೀರಿಯಲ್ಲು, ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡೋಕ್ಕೆ ಕೆಲವೊಂದು ಪ್ರಯತ್ನಗಳು ನಡೀತಾ ಇರಬಹುದು ಅಂತೆ. ಆದರೆ ಅವ್ರಿಗೆ ಕನ್ಫರ್ಮ್ ಇರೋದಿಲ್ಲ. ಆದರೆ ಹೆಂಗೆ ಇದನ್ನು ಖಾತ್ರಿ ಮಾಡ್ಕೊಳ್ಳೋದು, ಇದು ಬಹಳ ಕಾನ್ಫಿಡೆನ್ಷಿಯಲ್ ಆದಂಥ ವಿಷಯ ಆಗಿರೋದ್ರಿಂದ ಇವರು ಏನು ಮಾಡ್ತಾರೆ ಅಂತಂದರೆ ಈ ಖಾನ್ ರಿಸರ್ಚ್ ಸೆಂಟರಲ್ಲಿರುವಂಥ ವಿಜ್ಞಾನಿಗಳನ್ನು ಗಮನಿಸೋಕ್ಕೆ ಶುರು ಮಾಡ್ತಾರೆ. ಪ್ರತಿದಿನ ಅವರು ಹೋಗೋದು ಬರೋದು ಗಮನ ವಹಿಸೋಕ್ಕೆ ಶುರು ಮಾಡ್ತಾರೆ. ಆವಾಗ ಒಂದು ಗೊತ್ತಾಗ್ತದೆ, ಇಲ್ಲಿ ಹೋಗಿ ಬರುವಂಥ ವಿಜ್ಞಾನಿಗಳು ನಾರ್ಮಲ್ ಆಗಿ ಅಲ್ಲೇ ಇರ್ತಕ್ಕಂಥ ಒಂದು ಕಟಿಂಗ್ ಶಾಪ್ ಒಳಗಡೆ ಕಟಿಂಗ್ ಮಾಡಿಸ್ಕೊಳ್ಳೋಕ್ಕೆ ಬರ್ತಿರ್ತಾರೆ. ಇವರು ಏನು ಮಾಡ್ತಾರೆ, ಅದೇ ಒಂದು ಕಟಿಂಗ್ ಶಾಪ್ ಪಕ್ಕದಲ್ಲೇ ಭಿಕ್ಷುಕನ ವೇಷವನ್ನು ಹಾಕ್ಕೊಂಡು ಕೂತ್ಕೋತಾರೆ. ಆಮೇಲೆ ಅವರು ಕಟಿಂಗ್ ಮಾಡಿಸ್ಕೊಂಡು ಹೋದ್ಮೇಲೆ ಅಲ್ಲಿರುವಂಥ ಕೂದಲುಗಳನ್ನು ದುಡ್ಡು ಕೊಟ್ಟು ತಗೊಂಡು ಆ ಕೂದಲುಗಳನ್ನು ಅನ್ವೇಷಣೆಗಾಗಿ ಭಾರತಕ್ಕೆ ಕಳಿಸ್ಕೊಡ್ತಾರೆ. ಭಾರತದ ಲ್ಯಾಬ್ಗಳಲ್ಲಿ ಆ ಕೂದಲುಗಳನ್ನು ಅನ್ವೇಷಣೆ ಮಾಡಿದಾಗ ಆ ಕೂದಲುಗಳ ಮೇಲಿನ ರೇಡಿಯೇಷನ್ನಿಂದ ಗೊತ್ತಾಗ್ತದೆ ನ್ಯೂಕ್ಲಿಯರ್ ಸಂಬಂಧಿತ ಕೆಲಸಗಳು ಖಾನ್ ರಿಸರ್ಚ್ ಸೆಂಟ್ರಲ್ಲಿ ನಡೀತಾ ಇದ್ದಾವ. ಅಣುಬಾಂಬ್ಗಳನ್ನು ತಯಾರು ಮಾಡೋಕ್ಕೆ ಎಲ್ಲ ಪ್ರಯತ್ನಗಳನ್ನು ಪಾಕಿಸ್ತಾನದವರು ಮಾಡ್ತಾ ಇದ್ದಾರಂತೆ. ಇದು ಕನ್ಫರ್ಮ್ ಆಗಿ ಭಾರತ ಸರ್ಕಾರ, ಭಾರತದಲ್ಲಿನ ವಿಜ್ಞಾನಿಗಳು ಯಾರಿಗೆ, ಅಜಿತ್ ದೋವಲ್ ಅವ್ರಿಗೆ ಹೇಳ್ತಾರೆ. ಈಗ ಪಾಕಿಸ್ತಾನ್ ಭಾರತದ ವೈರಿ ದೇಶ. ಸೊ ಅವರು ಕೂಡ ನ್ಯೂಕ್ಲಿಯರ್ ಮಟೀರಿಯಲನ್ನು ತಯಾರು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಏನು ಮಾಡೋದು, ಈಗ ನಾವು ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಕತ್ತೀವಿ, ನೀವು ನ್ಯೂಕ್ಲಿಯರ್ ಬಾಂಬ್ ಮಾಡ್ತಾ ಇದ್ದೀರಿ, ನೀವು ಇದನ್ನು ಮಾಡಬೇಡ್ರಿ ಅಂತ ನಾವೇನಾದರೂ ಪಾಕಿಸ್ತಾನ ಮೇಲೆ ಮುಗಿಬಿದ್ರೆ ಪಾಕಿಸ್ತಾನ್ಗೆ ಅಮೆರಿಕಾದವರು ಸಪೋರ್ಟ್ ಮಾಡ್ತಾರೆ. ಯಾಕಂತಂದರೆ ಭಾರತ ದೇಶ ನ್ಯೂಕ್ಲಿಯರ್ ಬಾಂಬ್ಗಳನ್ನು ರೆಡಿ ಮಾಡಿದ್ದು, ನ್ಯೂಕ್ಲಿಯರ್ ಟೆಸ್ಟ್ಗಳನ್ನು ಮಾಡಿದ್ದು ಅಮೆರಿಕಕ್ಕೆ ಸರಿ ಬರ್ತಿರಲಿಲ್ಲ. ಸೊ ಹೀಗಾಗಿ ಅಮೆರಿಕ ಪಾಕಿಸ್ತಾನ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಅದನ್ನಂತೂ ನಾವು ಮಾಡೋಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಏನು ಮಾಡಬೇಕು, ಅವಾಗ ಬಹಳ ಇಂಟೆಲಿಜೆಂಟಾಗಿ ತಲೆ ಓಡಿಸ್ತಾರೆ ಅಜಿತ್ ದೋವಲ್ ಅವರು. ಇಸ್ರೇಲ್ ದೇಶ ತಮಗೆಲ್ಲ ಗೊತ್ತಿದೆ, ಯಹೂದಿಗಳ ರಾಷ್ಟ್ರ ಇಸ್ರೇಲ್ಗೆ ಫೋನ್ ಮಾಡಿ ಇಸ್ರೇಲ್ ಪ್ರಧಾನಿಯವರ ಜೊತೆಗೆ ಮಾತಾಡ್ತಾರೆ. ಏನಂತಂದರೆ, ಇತ್ತೀಚೆಗೆ ನಿಮಗೂ ಇರಾಕ್ಗೂ ಜಗಳ ಆಗಿತ್ತು, ಇರಾಕನ್ನು ನೀವು ನಾಶ ಮಾಡಿದ್ದೀರಿ, ಇವತ್ತು ಪಾಕಿಸ್ತಾನ ಒಳಗಡೆ ಈ ಒಂದು ಅಣು ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡ್ತಾ ಇದ್ದಾರೆ, ಅದು ಮುಸ್ಲಿಂ ದೇಶ, ಇದು ಮುಸ್ಲಿಂ ದೇಶ. ನಾ ಹೇಳೋದನ್ನು ಕೇಳ್ರಿ, ಎರಡೂ ಮುಸ್ಲಿಂ ದೇಶಗಳಿದು. ಇವ್ರ ಕಡೆ ಏನಾದರೂ ಅಣು ಶಸ್ತ್ರಾಸ್ತ್ರಗಳು ಬಂದು ಅಂತಂದರೆ ನಿಮ್ಮನ್ನವರು ನಾಶ ಮಾಡ್ತಾರೆ, ಫಸ್ಟು ನಿಮ್ಮ ಮೇಲೇ ಹಾಕ್ತಾರಂತೆ. ಅವಾಗ ಇಸ್ರೇಲ್ ದೇಶದ ಇಂಟೆಲಿಜೆನ್ಸ್ ಏಜೆನ್ಸಿ ಮಸೂದ್ ಅಂತೆ, ಈ ಮಸೂದ್ ಇಂಟೆಲಿಜೆನ್ಸ್ ಏಜೆನ್ಸಿಗೆ ಈ ಮಾಹಿತಿಯನ್ನು ರವಾನೆ ಮಾಡ್ತಾರೆ. ಅವಾಗ ಇಸ್ರೇಲ್ದವ್ರಿಗೆ ಗೊತ್ತಾಗ್ತದೆ, ಇಲ್ಲ ಅಜಿತ್ ದೋವಲ್ ಅವರು ನಮಗೆ ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ ಅಜಿತ್ ದೋವಲ್ ಅವ್ರಿಗೆ, ಇಲ್ಲ ನಾವು ಅವ್ರನ್ನ ಹೊಡಿತೀವಿ, ಇಸ್ರೇಲ್ದಿಂದ ಪಾಕಿಸ್ತಾನದಲ್ಲಿರುವಂಥ ಈ ಒಂದು ಖಾನ್ ರಿಸರ್ಚ್ ಸೆಂಟರ್ ಮೇಲೆ ನಾವು ದಾಳಿಯನ್ನು ಮಾಡ್ತೀವಿ. ಆದರೆ ಇಸ್ರೇಲ್ದಿಂದ ನಾವು ಪಾಕಿಸ್ತಾನ ಬರಬೇಕಂದ್ರೆ ಇರಾನು, ಇರಾಕು ಈ ಎಲ್ಲ ದೇಶಗಳನ್ನು ದಾಟಿ ಬರಬೇಕು. ನಮಗೆ ಫ್ಯೂಯಲ್ ರೀಚಾರ್ಜ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ, ನಾವು ಬರುವಂಥ ವಿಮಾನಗಳಿಗೆ ಫ್ಯೂಯಲ್ ತುಂಬಿಸ್ಬೇಕಾಗೋದಿಲ್ಲ. ಅದಕ್ಕಾಗಿ ನಾವು ಮತ್ತೆ ಸುತ್ತಾಸಿ ಬರಬೇಕು, ಇಡೀ ಭೂಮಿಯನ್ನು ಸುತ್ತಾಸಿ ಬರಬೇಕು. ಬಟ್ ನಮಗೆ ಏನಾದರೂ ಒಂದು ಸ್ಟೇಷನ್, ಒಂದು ವಿಮಾನ ನಿಲ್ದಾಣದೊಳಗಡೆ ನಮ್ಮ ವಿಮಾನಗಳಿಗೆ ಸ್ವಲ್ಪ ನೀವು ಫ್ಯೂಯಲ್ ತುಂಬಿಸ್ಕೊಟ್ರೆ ನಾವು ಪಾಕಿಸ್ತಾನದಲ್ಲಿರ್ತಕ್ಕಂಥ ರಿಸರ್ಚ್ ಸೆಂಟರ್ ಮೇಲೆ ದಾಳಿಯನ್ನು ಮಾಡಿ ಅವ್ರನ್ನ ಉಡಾಯಿಸ್ತೀವಿ ಅಂತೆ. ಅದಕ್ಕಾಗಿ ಮಸೂದ್ ಅಂತಕ್ಕಂಥ ಇಂಟೆಲಿಜೆನ್ಸ್ ಏಜೆನ್ಸಿ, ಇಸ್ರೇಲಿನ ಇಂಟೆಲಿಜೆನ್ಸ್ ಏಜೆನ್ಸಿ ಏನು ಹೇಳ್ತಾರೆ, ನಿಮ್ಮ ಗುಜರಾತಲ್ಲಿರುವಂತಹ ವಿಮಾನ ನಿಲ್ದಾಣದಲ್ಲಿ ನಮ್ಮ ವಿಮಾನಗಳಿಗೆ ಇಂಧನ ತುಂಬಿಸೋಕೆ ಅವಕಾಶ ಮಾಡಿಕೊಡ್ರಿ. ಇದು ಒಂದು ನೀವು ಅವಕಾಶ ನಮಗೆ ಮಾಡಿಕೊಟ್ರೆ ಭಾರತದ ಪರವಾಗಿ ನಾವು ಆ ಖಾನ್ ರಿಸರ್ಚ್ ಸೆಂಟರ್ ಮೇಲೆ ದಾಳಿಯನ್ನು ಮಾಡ್ತೀವಿ ಅಂತೇಳಿ. ಇದನ್ನು ತಿಳ್ಕೊಂಡ ತಕ್ಷಣವೇ, ಅಂದರೆ ನೋಡ್ರಿ ಎಷ್ಟು ಇಂಟೆಲಿಜೆಂಟ್ ಇದ್ದಾರೆ ನಮ್ಮ ಅಜಿತ್ ದೋವಲ್ ಅವರು. ಒಂದು
ಆ ಇಂಟೆಲಿಜೆನ್ಸ್ ಏಜೆನ್ಸಿ ಮತ್ತು ಪಾಕಿಸ್ತಾನ್ ಅವರಿಬ್ಬರ ನಡುವೆ ಈ ಒಂದು ಗೊಂದಲವನ್ನು ಏರ್ಪಡಿಸಿ ಅಮೇರಿಕಾ ಕೂಡ ನಡುವು ಬರದ ಹಾಗೆ ಮಾಡಿ ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಬರುವಂಥ ಗಂಡಾಂತರವನ್ನು ತಪ್ಪಿಸುವಂಥ ಒಂದು ಚಾಣಾಕ್ಷ ಪ್ರಯತ್ನ ಅಂತ ಹೇಳ್ಬೋದು. ಇದೆಲ್ಲ ಆದಮೇಲೆ ಭಾಳ ಖುಷಿ ಆಗ್ತದೆ. ನಮ್ಮ ಅಜಿತ್ ದೋವಲ್ ಅವರು ಫೋನ್ ಮಾಡ್ತಾರೆ, ಎಲ್ಲಿಗೆ? ಇಂಡಿಯಾಗೆ, ಪ್ರೈಮ್ ಮಿನಿಸ್ಟರ್. ಬಟ್ ಇದೆಲ್ಲ ಆಗಿ ಫೋನ್ ಮಾಡೋದ್ರ ಅಷ್ಟೊತ್ತಿಗೆ ಭಾರತದೊಳಗಡೆ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಇರೋದಿಲ್ಲ. ಅದರ ಬದಲಾಗಿ ಮೊರಾರ್ಜಿ ದೇಸಾಯಿ ಅವರು ಇರ್ತಾರೆ. ಮೊರಾರ್ಜಿ ದೇಸಾಯಿ ಅವರು ಗಾಂಧಿಯನ್ ಐಡಿಯಾಲಜಿ, ಅವರಿಗೆ ಫೋನ್ ಮಾಡಿ ಹೇಳ್ತಾರೆ, ಸರ್ ನಾನು ಈ ಥರ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಹಾಕಿದ್ದೀನಿ, ಪಾಕಿಸ್ತಾನದೊಳಗಡೆ ನ್ಯೂಕ್ಲಿಯರ್ ರಿಸರ್ಚ್ ನಡೀತಾ ಇದೆ, ನಮಗೆ ಪಕ್ಕಾ ಮಾಹಿತಿ ಇದೆ. ಸೊ ಅದಕ್ಕಾಗಿ ನೀವು ಒಂದು ಹೆಲ್ಪ್ ಮಾಡಬೇಕು, ನಮ್ಮ ಗುಜರಾತ್ ಒಳಗಡೆ ಇಸ್ರೇಲ್ದಿಂದ ಬರುವಂಥ ವಿಮಾನಕ್ಕೆ ಇಂಧನವನ್ನು ತುಂಬಿಸೋಕೆ ಅವಕಾಶ ಕೊಡ್ರಿ, ಆ ರಿಸರ್ಚ್ ಸೆಂಟ್ರನ್ನು ಅವರು ಉಡಾಯಿಸ್ತಾರೆ. ಅದಕ್ಕೆ ನಮ್ಮ ಮೊರಾರ್ಜಿ ದೇಸಾಯಿ ಪ್ರೈಮ್ ಮಿನಿಸ್ಟರು, ಅವರು ಮೊದಲೇ ಗಾಂಧಿ ತತ್ವದವರು, ಶಾಂತಿ ಸಹಬಾಳ್ವೆ ಈ ಥರ ಇದ್ದವರು, ಅವರು ಅದನ್ನಷ್ಟು ತಲೆಗೆ ಹಚ್ಕೊಳ್ಳೋಕೆ ಹೋಗೋದಿಲ್ಲ. ಇದೇನೇ ಇದ್ದರೂ ಇಂದಿರಾ ಗಾಂಧಿಯವ್ರ ಪ್ರಾಜೆಕ್ಟು, ಅಕಸ್ಮಾತ್ ಇದನ್ನು ಮಾಡಿದರೂ ಕ್ರೆಡಿಟು ಅವ್ರಿಗೆ ಹೋಗುವಂಥದ್ದು. ಅದಕ್ಕಿಂತ ಹೆಚ್ಚಾಗಿ ನಾವು ಶಾಂತಿ ಸೌಹಾರ್ದತೆಯಿಂದ ಇರೋದು. ಅವ್ರ ಇಂಟರ್ನಲ್ ಮ್ಯಾಟ್ರು, ಅವ್ರು ಬೇಕಾದರೆ ನ್ಯೂಕ್ಲಿಯರ್ ಬಾಂಬರ ಮಾಡಲಿ, ನ್ಯೂಕ್ಲಿಯರ್ ವಿದ್ಯುತ್ತರ ತಯಾರು ಮಾಡಲಿ, ಏನಾರ ಮಾಡಲಿ, ಅದು ಅವ್ರಿಗೆ ಬಿಟ್ಟಿದ್ದು, ನಾವು ಯಾಕೆ ಇದನ್ನು ಮಾಡೋಣ? ಅವಾಗ ಅಜಿತ್ ದೋವಲ್ ಅವರಿಗೆ ಒಂದು ಕ್ಷಣ ಭಾಳ ಸಿಟ್ಟು ಬರ್ತದೆ. ಇಷ್ಟೆಲ್ಲ ನಾನು ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಟವನ್ನು ಮಾಡಿದೆ, ಬಟ್ ಈಗ ನಮ್ಮ ಪ್ರೈಮ್ ಮಿನಿಸ್ಟರು ಅಲ್ಲಿ ಫ್ಯೂಯಲ್ ತುಂಬಿಸೋಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಅಂತೆ. ಕೊನೆಗೂ ಕೂಡ ಅವರು ಕೊಡೋದಿಲ್ಲ. ಇದೇ ಸಂದರ್ಭದಲ್ಲಿ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ನ ಹೆಡ್ ಇದ್ದಂಥವರು ಕೂಡ ಭಾರತದೊಳಗಡೆ ರಾಜೀನಾಮೆಯನ್ನು ಕೊಡ್ತಾರೆ. ಯಾಕಂದರೆ ನಮ್ಮಲ್ಲಿರ್ತಕ್ಕಂತಹ ಸ್ಪೈಗಳು ಬೇರೆ ದೇಶಕ್ಕೆ, ಅದು ಪಾಕಿಸ್ತಾನಕ್ಕೆ ಹೋಗಿ ತಮ್ಮ ಜೀವವನ್ನು ಪಣಕ್ಕಿಟ್ಟು ಇಷ್ಟೆಲ್ಲ ಕೆಲಸ ಮಾಡ್ತಾ ಇರಬೇಕಾದಾಗ ನೀವು ಯಾಕೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ. ಆದರೂ ಕೂಡ ಅಜಿತ್ ದೋವಲ್ ಅವರು ಇಷ್ಟೆಲ್ಲ ಆದರೂ ತಮ್ಮ ಪ್ರಯತ್ನವನ್ನು ಕೈ ಬಿಡೋದಿಲ್ಲ. ಇದನ್ನು ನಾವು ಬಹಳ ಇಂಪಾರ್ಟೆಂಟ್ ಕಲ್ಕೋಬೇಕು. 4-5 ತಿಂಗಳ ಕಾಲ ಅಲ್ಲಿ ಇದ್ದು ಪಾಕಿಸ್ತಾನದ ಸಂಸ್ಕೃತಿ, ಭಾಷೆ, ರಾಜಕೀಯ ಇತಿಹಾಸ ಎಲ್ಲ ತಿಳ್ಕೊಂಡು ಇಷ್ಟೆಲ್ಲ ಮಾಡಿ ಆ ಕಲೆಕ್ಷನ್ ಮಾಡಿ ಆ ಮಾಹಿತಿಯನ್ನು ನಮಗೆ ಕಳಿಸಿದ್ದಾರೆ. ಬಟ್ ಇಲ್ಲಿ ಕೋಆಪರೇಷನ್ ಸಿಗ್ತಾ ಇಲ್ಲ. ಬಟ್ ಯಾವುದೇ ಕಾರಣದಲ್ಲೂ ಅವರು ಡಿಮೋಟಿವೇಟ್ ಆಗಲಿಲ್ಲ, ಮತ್ತೆ ತಮ್ಮ ಪ್ರಯತ್ನವನ್ನು ಮುಂದುವರಿಸಿದರು. ಏನು ಮಾಡಿದ್ರು, ಅಲ್ಲೊಬ್ಬ ಸೈಂಟಿಸ್ಟ್ಗೆ ಕಾಂಟ್ಯಾಕ್ಟ್ ಮಾಡಿದರು. ಆ ಸೈಂಟಿಸ್ಟು ಬೇರೆ ಒಂದು ಹುಡುಗಿ ಜೊತೆ ಅಫೇರ್ ಇದ್ದಂಥದ್ದನ್ನು ಇವರು ಕಂಡು ಹಿಡಿದು, ಅದನ್ನು ನಾನು ಎಲ್ಲರಿಗೂ ಹೇಳ್ತೀನಿ, ಇಲ್ಲ ಅಂತಂದರೆ ನನಗೆ ನೀನೇನು ಮಾಡಬೇಕು, ಬ್ಲೂ ಪ್ರಿಂಟ್ ಕೊಡಬೇಕು. ಯಾವುದ್ರದ್ದು? ಈ ಒಂದು ಖಾನ್ ರಿಸರ್ಚ್ ಸೆಂಟರ್ ಬ್ಲೂ ಪ್ರಿಂಟ್. ಹೌದು. ಆಮೇಲೆ ಆ ಖಾನ್ ರಿಸರ್ಚ್ ಸೆಂಟರ್ದ ಬ್ಲೂ ಪ್ರಿಂಟನ್ನು ಕೂಡ ಅವರು ತೆಗೆದುಕೊಂಡ್ರು. ಅದಾಗಲೂ ಕೂಡ ನಮ್ಮ ಭಾರತ ದೇಶದಲ್ಲಿ ನಮ್ಮ ಮೊರಾರ್ಜಿ ದೇಸಾಯಿಯವರ ಸರ್ಕಾರದಿಂದ ಯಾವುದೇ ಸ್ಪಂದನೆ ದೊರಕಲಿಲ್ಲ. ಕೊನೆಗೆ ಅವರು ಏನಾಯಿತು, ಇದು ಹೆಂಗೋ ಆಗಿ ಪಾಕಿಸ್ತಾನಕ್ಕೆ ವಿಷಯ ಗೊತ್ತಾಯಿತು. ನಮ್ಮಲ್ಲಿರ್ತಕ್ಕಂಥ ಖಾನ್ ಸೆಂಟರ್ನ ಒಂದು ರಹಸ್ಯ ಭಾರತಕ್ಕೆ ಗೊತ್ತಾಗ್ತಾ ಇದೆ. ಸೊ ನಮ್ಮ ಒಂದು ಕಾನ್ಫಿಡೆನ್ಷಿಯಲ್ ಇಶ್ಯೂ ಭಾರತಕ್ಕೆ ಗೊತ್ತಾಗ್ತಾ ಇದೆ ಅಂದಾಗ ಪಾಕಿಸ್ತಾನ ಸರ್ಕಾರ ಮತ್ತು ಅಲ್ಲಿ ಏನು ಮಾಡಕತ್ರು ಅಂತಂದರೆ, ಅಲ್ಲಿದ್ದಂಥ ಏನೇನು ಅಧಿಕಾರಿಗಳಿದ್ದಾರೆ ಭಾರತದವರು, ಭಾರತದಿಂದ ಹೋದಂಥವರು, ಇವ್ರ ಮೇಲೆ ಹೆಂಗೆ ಬೇಕಾದಂಗೆ ಹಲ್ಲೆಗಳನ್ನು ಮಾಡಕತ್ತು, ಸಾಕಷ್ಟು ಸಾವು ನೋವುಗಳಾಗಕತ್ತು. ಇದನ್ನೆಲ್ಲ ನೋಡಿ ಅಜಿತ್ ದೋವಲ್ ಅವರು ಬಹಳ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಮತ್ತೆ ಭಾರತಕ್ಕೆ ವಾಪಸ್ ಬಂದರು. ಆದರೆ ಒಂದು ಖಾನ್ ರಿಸರ್ಚ್ ಸೆಂಟ್ರೊಳಗೆ ಇರ್ತಕ್ಕಂಥ ಈ ಒಂದು ನ್ಯೂಕ್ಲಿಯರ್ ರಿಸರ್ಚನ್ನು ಅವರಿಗೆ ನಿಲ್ಲಿಸೋಕ್ಕಾಗಲಿಲ್ಲ. ಆದರೆ ಪಾಕಿಸ್ತಾನ್ ನ್ಯೂಕ್ಲಿಯರ್ ಪವರ್ ಆಗೋದನ್ನು 15 ವರ್ಷಗಳ ಕಾಲ ಮುಂದೆ ಹಾಕಿದಂಥ ಕೀರ್ತಿ ನಮ್ಮ ಅಜಿತ್ ದೋವಲ್ ಅವರಿಗೆ ಸಲ್ಲಬೇಕಾದಂಥದ್ದು. ಅಂದರೆ ಈ ಇನ್ಸಿಡೆಂಟ್ ಒಳಗಡೆ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಟವನ್ನು ಮಾಡಿದಂಥವರು, ಬಹಳ ರಿಸ್ಕನ್ನು ತೆಗೆದುಕೊಂಡಂಥವರು, ಮತ್ತು ಅದಕ್ಕೆ ಸರ್ಕಾರ ಸ್ಪಂದನೆ ಮಾಡದೇ ಇದ್ದಾಗೂ ಕೂಡ ಅವ್ರು ಯಾವುದೇ ಕ್ಷಣದಲ್ಲೂ ಕೂಡ ತಲೆ ಕೆಡಿಸ್ಕೊಳ್ಳಾರ್ದೆ, ಡಿಮೋಟಿವೇಶನ್ ಆಗಲಾರ್ದೆ, ಮತ್ತೆ ತಾಯ್ನಾಡಿನ ಸೇವೆಗೆ ಬೇರೆ ಬೇರೆ ದಾರಿಯನ್ನು ಕಂಡು ಹಿಡ್ಕೊಂಡಂತಹ ವ್ಯಕ್ತಿ. ಅದಕ್ಕಾಗಿಯೇ ಅವ್ರನ್ನ ನಾವು ಭಾರತದ ಜೇಮ್ಸ್ ಬಾಂಡ್ ಅಂತಲೇ ಕರೆಯುವಂಥದ್ದು. ಇನ್ನು 1980ರ ದಶಕದಲ್ಲಿ ಅಜಿತ್ ದೋವಲ್ ಅವರಿಗೆ ಮತ್ತೊಂದು ಸವಾಲು ಎದುರಾಗ್ತದೆ. ಇದು ನಮ್ಮ ದೇಶದ ಪಂಜಾಬ್ ರಾಜ್ಯದೊಳಗಡೆ. ತಮಗೆಲ್ಲ ಗೊತ್ತಿರುವಂತೆ ಖಲಿಸ್ತಾನ್ ಬೇಕು, ನಮಗೊಂದು ಖಲಿಸ್ತಾನ್ ಬೇಕು ಅಂಥೇಳಿ ಈ ಒಂದು ಉಗ್ರ ಹೋರಾಟವನ್ನು ಮಾಡ್ತಿರ್ತಾರೆ. ಈ ಒಂದು ಮಿಲಿಟೆಂಟ್ಸ್ ಗ್ರೂಪ್ ಕೂಡ ಇರ್ತದೆ. ಸೊ ಇವರನ್ನು ಸದೆ ಬಡಿಯೋಕ್ಕೆ ಭಾರತ ಸರ್ಕಾರ ಮತ್ತೆ ನಮ್ಮ ಅಜಿತ್ ದೋವಲ್ ಅವರನ್ನು ಕಳಿಸುವಂಥದ್ದು. ಸೊ ಇಲ್ಲೇನಾಗ್ತದೆ, ಖಲಿಸ್ತಾನ್ ಪರ ಹೋರಾಟವನ್ನು ಈ ಒಂದು ಉಗ್ರರು ಮಾಡ್ತಾ ಇರ್ತಾರೆ. ಅದರ ಜೊತೆಗೆ ಇವರಿಗೆ ಬ್ಯಾಕಪ್ ಯಾರಿರ್ತಾರೆ, ಪಾಕಿಸ್ತಾನ್ ಖಲಿಸ್ತಾನ್ ಪರ ಹೋರಾಟಗಾರರಿಗೆ ಒಳಗಿನಿಂದ ಕುಮ್ಮಕ್ಕನ್ನು ಕೊಡ್ತಿರ್ತದೆ. ಇದನ್ನು ತಿಳ್ಕೊಂಡಂಥ ಅಜಿತ್ ದೋವಲ್ ಅವರು ಸ್ವರ್ಣ ಮಂದಿರದ ಕಡೆ ಹೋಗ್ತಾರೆ. ಅಲ್ಲೆಲ್ಲ ಖಲಿಸ್ತಾನ್ ಪರ ಉಗ್ರರು ವಶಪಡಿಸಿಕೊಂಡಿರ್ತಾರೆ. ಆ ಒಂದು ಸ್ವರ್ಣ ಮಂದಿರದ ಮುಂದ್ಗಡೆ ರಿಕ್ಷಾ ಡ್ರೈವರ್ ಆಗಿ ಓಡಾಡ್ತಾರೆ. ಒಂದು ರಿಕ್ಷಾ ತುಳ್ಕುವಂಥ ಒಮ್ಮೆ ಆ ಕಡೆ ಹೋಗೋದು, ಒಮ್ಮೆ ಈ ಕಡೆ ಬರೋದು, ಒಮ್ಮೆ ಆ ಕಡೆ ಹೋಗೋದು, ಒಮ್ಮೆ ಈ ಕಡೆ ಬರೋದು ಮಾಡ್ತಿರ್ತಾರೆ. ಇವರನ್ನು ಆ ಖಲಿಸ್ತಾನ್ ಉಗ್ರರು ಇವರನ್ನು ನೋಡ್ತಾರೆ. ಇವ್ರು ನೋಡಿದಾಗ ಅನ್ನಿಸ್ತದೆ, ಇವರು ಯಾಕೋ ಲೋಕಲ್ ವ್ಯಕ್ತಿ ಥರ ಅನ್ನಿಸ್ತಾ ಇಲ್ಲ, ಲೋಕಲ್ ವ್ಯಕ್ತಿ ಅಲ್ಲ, ಇವರು ಎಲ್ಲೋ ಬೇರೆದವರಿಂದ ಬಂದಿದ್ದಾರ, ಏನೋ ನಮ್ಮಿಂದ ತಿಳ್ಕೊಳಕ್ಕೆ ಬಂದಿದ್ದಾರ, ನಮ್ಮ ಮೇಲೆ ಏನೋ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರ, ಹಿಡ್ರಿ ಅವ್ರನ್ನ ಅಂಥೇಳಿ ಎಲ್ಲರೂ ಹಿಡ್ಕೊಂಬರ್ತಾರೆ.
ಹಿಡ್ಕೊಂಬಂದು ಅಜಿತ್ ದೋವಲ್ ಕೇಳ್ತಾರೆ, ಯಾರು ನೀನು, ಯಾಕೆ ಇಲ್ಲಿ ಬಂದಿದೆಯಾ ಅಂತೇಳಿ ಹೆದರ್ಸಕ್ಕೆ ಶುರು ಮಾಡ್ತಾರೆ. ಒಂದೆರಡು ಹೊಡಿತಾರೆ. ಹೊಡೆದ ತಕ್ಷಣ ಅಜಿತ್ ದೋವಲ್ ಅವ್ರು ಹೇಳ್ತಾರೆ, ನಾನು ನಿಮಗೆ ಹೆಲ್ಪ್ ಮಾಡಕ್ಕೆ ಬಂದಿದ್ದೀನಿ. ನಮಗೆ ಹೆಲ್ಪ್ ಮಾಡಕ್ಕೆ ಬಂದಿದೆಯಾ? ಯಾರು ಕಳಿಸಿದ್ದಾರೆ ನಿನ್ನ? ನನಗೆ ISI ಕಳಿಸಿದ್ದಾರೆ, ಪಾಕಿಸ್ತಾನಿನ ಇಂಟೆಲಿಜೆನ್ಸ್ ಸರ್ವಿಸ್, ದಟ್ ಈಸ್ ISIದವರು ನನ್ನ ನಿಮಗೆ ಹೆಲ್ಪ್ ಮಾಡೋಕ್ಕೆ ಕಳಿಸಿದ್ದಾರೆ. ಆಮೇಲೆ ಒಮ್ಗಿಲೆ ಖಲಿಸ್ತಾನ್ ಉಗ್ರರು ಇವ್ರನ್ನ ನಂಬೋದಿಲ್ಲ. ಬಟ್ ಆದರೆ ನಿಮಗೆ ಗೊತ್ತಿರೋ ಥರ ಪಾಕಿಸ್ತಾನದಲ್ಲಿ ಸುಮಾರು ವರ್ಷಗಳ ಕಾಲ ಅಜಿತ್ ದೋವಲ್ ಅವರು ಇದ್ದಿರ್ತಾರೆ. ಅಲ್ಲಿನ ಮಸೀದಿಗಳ ಬಗ್ಗೆ, ಮುಸ್ಲಿಮರ ಆಚರಣೆಗಳ ಬಗ್ಗೆ, ಆಮೇಲೆ ಇಸ್ಲಾಂ ಧರ್ಮದ ಬಗ್ಗೆ, ಉರ್ದು ಭಾಷೆಯ ಬಗ್ಗೆ ಸಾಕಷ್ಟು ಆಳವಾದಂಥ ಜ್ಞಾನವನ್ನು ಹೊಂದಿರ್ತಾರೆ. ಇದು ಎಲ್ಲದರ ಮೂಲಕ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ, ನಾನು ಪಾಕಿಸ್ತಾನದಿಂದ ISI ಏಜೆಂಟಾಗಿ ನಿಮಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀನಿ. ಅವಾಗ ಖಲಿಸ್ತಾನ್ ಪರ ಉಗ್ರರು ಫುಲ್ ಖುಷಿಯಾಗಿಬಿಡ್ತಾರೆ. ನಮಗೆ ಇನ್ಮೇಲೆ ಎಲ್ಲ ಶಸ್ತ್ರಾಸ್ತ್ರಗಳು ಸಿಗ್ತವೆ, ಸಾಕಷ್ಟು ದುಡ್ಡು ಸಿಗ್ತದೆ, ನಾವು ಹೋರಾಟಕ್ಕೆ ಇನ್ನೂ ಬಲ ಸಿಗ್ತದೆ ಅಂತೇಳಿ ಕರ್ಕೊಂಡು ಹೋಗ್ತಾರೆ. 2 ದಿನಗಳ ಕಾಲ ಅಜಿತ್ ದೋವಲ್ ಅವರು ಖಲಿಸ್ತಾನ್ ಉಗ್ರರ ಜೊತೆಗೇ ಇರ್ತಾರೆ. ಅಲ್ಲಿ ಎಲ್ಲ ಅವರು ತಾವು ಯಾವ ಥರ ಶಸ್ತ್ರಾಸ್ತ್ರಗಳನ್ನು ತೊಗೊಂಬಂದಿದ್ದಾರೆ, ಬಂದೂಕುಗಳು, ಸಿಡಿಮದ್ದುಗಳು, ಎಲ್ಲದರ ಬಗ್ಗೆ ಇವರಿಗೆ ವಿವರಣೆಯನ್ನು ಕೊಡ್ತಾರೆ. ಯಾವ್ಯಾವ ಆ್ಯಂಗಲಿಂದ ನಾವು ಹೆಂಗೆ ಶೂಟ್ ಮಾಡಿದ್ದೀವಿ, ನಮ್ಮ ತಂತ್ರಗಾರಿಕೆಗಳೇನು, ಎಲ್ಲವನ್ನು ಅವರು ಇವರಿಗೆ ಬಿಚ್ಚಿಕೊಡ್ತಾರೆ. ಇವರು ಅದನ್ನೆಲ್ಲ ತಿಳ್ಕೊಂಡು ವಾಪಸ್ ಬಂದು ನಮ್ಮ ಭಾರತೀಯ ಸೇನೆಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ಆ ಒಂದು ಅಟ್ಯಾಕ್ ಆಗೋ 2 ದಿವಸ ಮೊದಲಿನೇ ಈ ಒಂದು ಆಪರೇಷನ್ ಬ್ಲ್ಯಾಕ್ ಥಂಡರ್ ಒಳಗಡೆ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ನೆಕ್ಸ್ಟು ನಮ್ಮ ಭಾರತೀಯ ಸೇನೆ ಹೋಗಿ ಖಲಿಸ್ತಾನ್ ಉಗ್ರರನ್ನು ಹೊಡೆದು ಹಾಕುವಂಥದ್ದು. ಈ ಒಂದು ಖಲಿಸ್ತಾನ್ ಉಗ್ರರ ಜೊತೆಗಿನ ಭಾರತ ಸೇನೆಯ ಹೋರಾಟದೊಳಗಡೆ ಒಬ್ಬರು ಭಾರತದ ಯೋಧ ಕೂಡ ಸಾಯೋದಿಲ್ಲ. ಅಂದರೆ ಅಷ್ಟು ಚಾಣಾಕ್ಷತೆಯಿಂದ ಆ ಎಲ್ಲ ತಂತ್ರಗಾರಿಕೆಗಳನ್ನು ನಮ್ಮ ಅಜಿತ್ ದೋವಲ್ ಅವರು ಭಾರತೀಯ ಸೇನೆಗೆ ಹೇಳಿರ್ತಾರೆ. ಇದರಿಂದ ನಮ್ಮ ದೇಶದ ಒಂದು ಭದ್ರತೆ, ಆಮೇಲೆ ನಮ್ಮ ದೇಶದ ಸಾರ್ವಭೌಮತೆಯನ್ನು ಕಾಪಾಡೋದ್ರೊಳಗಡೆ ಬಹಳ ಪ್ರಮುಖ ಪಾತ್ರವನ್ನು ಅಜಿತ್ ದೋವಲ್ ಅವರು ವಹಿಸಿದಂಥದ್ದು. ಇನ್ನು ಅಜಿತ್ ದೋವಲ್ ಅವರು ಅವರ ಒಂದು ಲೈಫ್ ಒಳಗಡೆ ಮತ್ತೊಂದು ರಣರೋಚಕವಾದಂತಹ ಘಟನೆ ಒಳಗಡೆ ಪಾಲ್ಗೊಂಡು ಯಶಸ್ವಿಯನ್ನು ಮಾಡ್ತಾರೆ. ಅದು ಯಾವುದಪ್ಪ ಅಂತಂದರೆ ಕಂದಹಾರ್ ಇನ್ಸಿಡೆಂಟ್. ಕಂದಹಾರ್ ಇದು 1999ರಲ್ಲಿ ನಡೆದಂಥ ಒಂದು ಘಟನೆ. ಡಿಸೆಂಬರ್ ತಿಂಗಳಲ್ಲಿ IC-814 ಅನ್ನುವಂಥ ಒಂದು ವಿಮಾನ ನೇಪಾಳದ ರಾಜಧಾನಿ ಕಠ್ಮಂಡುವಿಂದ ನಮ್ಮ ಭಾರತದ ರಾಜಧಾನಿ ಡೆಲ್ಲಿಗೆ ಬರ್ತಾ ಇರಬೇಕಾದಾಗ ನಮ್ಮ ಇಂಡಿಯನ್ ಏರ್ ಸ್ಪೇಸ್ಗೆ ಎಂಟರ್ ಆದ ತಕ್ಷಣ ಆ ಒಂದು ವಿಮಾನವನ್ನು ಹೈಜಾಕ್ ಮಾಡ್ತಾರೆ. ಆ ಒಂದು ವಿಮಾನವನ್ನು ಉಗ್ರರು ಹೈಜಾಕ್ ಮಾಡಿ ಅದನ್ನು ಪಾಕಿಸ್ತಾನ ಕಡೆಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇದರ ಒಳಗಡೆ ಟೋಟಲ್ ಆಗಿ 176 ಜನ ಭಾರತೀಯ ಪ್ರಯಾಣಿಕರು ಇರುವಂಥದ್ದು. ಇದನ್ನು ಲಾಹೋರ್ಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನದೊಳಗಡೆ ಒಂದು ಸವಾಲು ಎದುರಾಗ್ತದೆ. ಏನಂತಂದರೆ ವಿಮಾನದೊಳಗಡೆ ಸಾಕಷ್ಟು ಇಂಧನದ ಕೊರತೆ, ಇನ್ಸಫಿಷಿಯೆಂಟ್ ಫ್ಯೂಯಲ್. ಹೀಗಾಗಿ ಆ ಒಂದು ಇಂಧನವನ್ನು ತುಂಬಿಸ್ಕೊಳ್ಳಕ್ಕಂತೇಳಿ ಅವರು ತುರ್ತಾಗಿ ಅಮೃತ್ಸರದಲ್ಲಿ ಲ್ಯಾಂಡ್ ಆಗಬೇಕಾಗ್ತದೆ. ಕೊನೆಗೆ ಅವರು ಅಮೃತ್ಸರದಲ್ಲಿ ಲ್ಯಾಂಡ್ ಆಗೋಕ್ಕೆ ಪರ್ಮಿಷನ್ ಕೂಡ ತಗೋತಾರೆ. ಅಮೃತ್ಸರದಲ್ಲಿ ಲ್ಯಾಂಡ್ ಆದಾಗಲೇ ಅವರನ್ನು ಹಿಡಿದು ಹಾಕಿ ನಮ್ಮ ಎಲ್ಲ ಪ್ರಯಾಣಿಕರನ್ನು ಬಿಡಿಸ್ಬೇಕಂಥೇಳಿ ಪಂಜಾಬ್ ಪೊಲೀಸ್ ವ್ಯವಸ್ಥೆ ರೆಡಿಯಾಗಿರ್ತದೆ. ಆದರೆ ದೆಹಲಿಯಿಂದ ಯಾವುದೂ ಆರ್ಡರ್ಗಳು ಬರೋದಿಲ್ಲ. ಡೆಲ್ಲಿಯಿಂದ ಆರ್ಡರ್ ಬರದೇ ಇದ್ದಿದ್ದಕ್ಕೆ ಪಂಜಾಬ್ ಪೊಲೀಸ್ ಕೂಡ ಆ ಕೆಲಸವನ್ನು ಮಾಡೋದಿಲ್ಲ. ಬಟ್ ಅಲ್ಲಿ ಫ್ಯೂಯಲ್ ತುಂಬಿಸ್ಕೊಳ್ಳೋಕ್ಕೂ ಉಗ್ರರಿಗೆ ಆಗೋದಿಲ್ಲ. ಅವರು ಫ್ಯೂಯಲ್ ತುಂಬಿಸ್ಕೊಳ್ಳಾರ್ದೇ ಅಮೃತ್ಸರದಿಂದ ಲಾಹೋರ್ ಕಡೆಗೆ ಹೋಗೋಕ್ಕೆ ಶುರು ಮಾಡ್ತಾರೆ. ನೆಕ್ಸ್ಟು ಪಾಕಿಸ್ತಾನ್ ಜೊತೆಗೆ ಮಾತುಕತೆಗಳು ನಡೀತವೆ. ನಾವು ಲಾಹೋರ್ ಒಳಗಡೆ ನಮ್ಮ ವಿಮಾನವನ್ನು ಲ್ಯಾಂಡ್ ಮಾಡ್ತೀವಿ, ಲಾಹೋರ್ ಒಳಗಡೆ ನಮಗೆ ನೀವು ಫ್ಯೂಯಲ್ ತುಂಬಿಸ್ಬೇಕಂತೇಳಿ ಮೊದಲಿಗೆ ಪಾಕಿಸ್ತಾನವರು ರಿಜೆಕ್ಟ್ ಮಾಡ್ತಾರೆ. ಅವ್ರದ್ದು ಭಾರತದ ಇಶ್ಯೂ ಇದು, ನಿಮ್ಮದು ವಿಮಾನ ಹೈಜಾಕ್ ಆಗಿದೆ, ಅದಕ್ಕೆ ಯಾಕೆ ನಾವು ನಮ್ಮ ಭೂಮಿಯನ್ನು ಕೊಡಬೇಕು, ನಾವು ಯಾಕೆ ಅವರಿಗೆ ಫ್ಯೂಯಲ್ ತುಂಬಿಸ್ಕೊಡ್ಬೇಕು, ನಾವು ಕೊಡೋದಿಲ್ಲ ಅಂತೇಳಿ. ಬಟ್ ಕೆಲವು ಸುತ್ತಿನ ಮಾತುಕತೆಗಳ ನಂತರ ಪಾಕಿಸ್ತಾನ್ ಗೌರ್ಮೆಂಟ್ ಒಪ್ಕೊಳ್ತದೆ. ಈ ವೇಳೆ ಅಂತಲೇ ಈ ಒಂದು ವಿಮಾನ ಹೋಗಿ ಪಾಕಿಸ್ತಾನದೊಳಗಡೆ ಲ್ಯಾಂಡ್ ಆಗ್ತದೆ. ಅಲ್ಲಿ ರೀಫ್ಯೂಯಲಿಂಗನ್ನು ಮಾಡಿ ಅಲ್ಲಿಂದ ವಿಮಾನ ದುಬೈ ಕಡೆಗೆ ಹೋಗುವಂಥದ್ದು. ದುಬೈ ಕಡೆಗೆ ಹೋಗಿ ಅಲ್ಲಿ ಒಂದು 27 ಜನ ಪ್ರಯಾಣಿಕರನ್ನು ಇಳಿಸ್ತಾರೆ. ಅಲ್ಲಿಂದ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕಡೆಗೆ ಈ ಒಂದು ವಿಮಾನ ಹೋಗುವಂಥದ್ದು. ಎಲ್ಲ ಭಾರತದ ಪ್ಯಾಸೆಂಜರ್ಸ್ ಇರ್ತಾರೆ. ಸಾವು ಬದುಕಿನ ನಡುವೆ ಅವರು ಹೋರಾಟವನ್ನು ಮಾಡ್ತಾ ಇರ್ತಾರೆ. ಇತ್ತ ಭಾರತದ ಕಡೆಗೆ ಭಾಳ ಸಂದಿಗ್ಧ ಪರಿಸ್ಥಿತಿ ಬರ್ತದೆ. ಭಾರತ ಸರ್ಕಾರಕ್ಕೆ ಬಹಳ ಸವಾಲಿನ ಒಂದು ಕೆಲಸ. ಆ ಒಂದು ಸಂದರ್ಭದಲ್ಲಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಅವರು ಕೂಡ ಎಲ್ಲ ಆಫೀಸರ್ಗಳಿಗೆ ಹೇಳ್ತಾರೆ, ಏನೇ ಆದರೂ ಪರವಾಗಿಲ್ಲ, ಎಟ್ ಎನಿ ಕಾಸ್ಟ್ ನಮ್ಮ ಎಲ್ಲ ಪ್ಯಾಸೆಂಜರ್ಗಳು ಜೀವಂತವಾಗಿ ಹೊಳ್ಳಿ ಬರಬೇಕಂತೇಳಿ. ಅದೇ ಸಂದರ್ಭದಲ್ಲಿ ಈ ಉಗ್ರರು ಕೆಲವೊಂದಿಷ್ಟು ಬೇಡಿಕೆಗಳನ್ನು ಇಡ್ತಾರೆ. ಇಲ್ಲಿವರೆಗೆ ಭಾರತ ಸರ್ಕಾರ ಅರೆಸ್ಟ್ ಮಾಡಿರುವಂಥ ಎಲ್ಲ ಉಗ್ರರನ್ನು ಬಿಟ್ಟು ಕಳಿಸ್ಬೇಕು, ಅದರ ಜೊತೆಗೆ ನಮಗೆ $200 ಮಿಲಿಯನ್ ಹಣವನ್ನು ಕೊಡಬೇಕು, ಅಂದರೆ ನಾವು ನಿಮ್ಮ ಎಲ್ಲ ಜನರನ್ನ ಬಿಟ್ಟು ಕಳಿಸ್ತೀವಿ ಅಂತೇಳಿ. ಆವಾಗ ಭಾರತ ಸರ್ಕಾರಕ್ಕೆ ನೆನಪಾಗಿದ್ದು ಮತ್ತೆ ನಮ್ಮ ಭಾರತದ ಜೇಮ್ಸ್ ಬಾಂಡ್ ಅಜಿತ್ ದೋವಲ್ ಅವರು.
ಅಜಿತ್ ದೋವಲ್ ಅವರಿಗೆ ಹೇಳ್ತಾರೆ. ಅಜಿತ್ ದೋವಲ್ ಅವರು ಈ ಒಂದು ಆಪರೇಷನ್ಗಾಗಿ ಇಮಿಡಿಯೇಟ್ ಆಗಿ ಹೋಗ್ತಾರೆ. ಬಟ್ ಅಜಿತ್ ದೋವಲ್ ಅವರಿಗೆ ಫೋನ್ ಮಾಡಿ ಅವ್ರು ಹೋಗೋದ್ರೊಳಗಡೆ ಈ ಒಂದು ಉಗ್ರರ ವಿಮಾನ, ಭಾರತದ 176 ಜನ ಇರ್ತಕ್ಕಂಥ ಈ ಒಂದು ವಿಮಾನ ಕಂದಹಾರ್ ಕಡೆಗೆ ಹೋಗಿರ್ತದೆ. ಕಂದಹಾರ್ ಬರೋದು ಅಫ್ಘಾನಿಸ್ತಾನ ಒಳಗಡೆ. ಅಫ್ಘಾನಿಸ್ತಾನದ ಕಂದಹಾರ್ ಒಳಗಡೆ ಈ ಒಂದು ವಿಮಾನ ಲ್ಯಾಂಡ್ ಆಗಿರ್ತದೆ. ಸೊ ಕಂದಹಾರ್ಗೆ ನಮ್ಮ ಅಜಿತ್ ದೋವಲ್ ಅವರು ಕೂಡ ಹೋಗುವಂಥದ್ದು. ಬಟ್ ಒಂದೇನಂತಂದರೆ ಆ ಸಂದರ್ಭದಲ್ಲಿ ಅಫ್ಘಾನಿಸ್ತಾನದೊಳಗಡೆ ಇದ್ದಂಥ ಗೌರ್ಮೆಂಟು ತಾಲಿಬಾನ್ ಸರ್ಕಾರ. ಈಗ ಸದ್ಯ ಕೂಡ ಅಫ್ಘಾನಿಸ್ತಾನದೊಳಗಡೆ ತಾಲಿಬಾನ್ ಸರ್ಕಾರ ಇದೆ. ಅದೇ ರೀತಿಯಾಗಿ ಅಲ್ಲಿಯೂ ಕೂಡ ಆವಾಗ ತಾಲಿಬಾನ್ ಸರ್ಕಾರ ಇತ್ತು. ಬಟ್ ಭಾರತ ದೇಶ ಈ ಕಡೆ ತಾಲಿಬಾನ್ ಸರ್ಕಾರ ಸ್ವಲ್ಪ ಇರಿಸು ಮುರಿಸು. ಯಾಕಂದರೆ ನಮ್ಮ ದೇಶ ಅದೊಂದು ನಿಜವಾದ ಪೊಲಿಟಿಕಲ್ ಪಾರ್ಟಿ, ಅದೊಂದು ರಾಜಕೀಯ ಪಕ್ಷ, ಅದೊಂದು ಸರ್ಕಾರ ಅಂತ ನಾವು ಇನ್ನೂವರೆಗೂ ಕರೆದಿಲ್ಲ. ಅದೊಂದು ಟೆರರಿಸ್ಟ್ ಆರ್ಗನೈಸೇಷನ್ನು, ಭಯೋತ್ಪಾದನಾ ಸಂಘಟನೆ ಅಂತಲೇ ನಾವು ಮೊದಲಿನಿಂದ ಹೇಳ್ಕೊಂಡು ಬಂದಿರುವಂಥದ್ದು. ಹೀಗಾಗಿ ತಾಲಿಬಾನ್ ಸರ್ಕಾರದ ಮೇಲೆ ಯಾವುದೇ ಪ್ರೆಷರ್ ಹಾಕುವಂತಹ ಒಂದು ಪ್ರಮೇಯ ಅಲ್ಲಿ ಬರಲೇ ಇಲ್ಲ. ಬಟ್ ಅಜಿತ್ ದೋವಲ್ ಅವ್ರು ಹೋದರು, ಅಜಿತ್ ದೋವಲ್ ಅವ್ರು ನೋಡಿಕೊಂಡ್ರು, ಹೆಂಗಾದರೂ ಮಾಡಿ ನಮ್ಮ ಜನರನ್ನು ಸೇವ್ ಮಾಡಬೇಕು. ಆದರೆ ಭಾರತೀಯರನ್ನು ಸೇವ್ ಮಾಡೋಕ್ಕೆ ಅಜಿತ್ ದೋವಲ್ ಅವ್ರಿಗೆ ಕಂದಹಾರ್ ಒಳಗಡೆ ಯಾವುದೇ ಅವಕಾಶಗಳು ಇರಲಿಲ್ಲ. ಯಾಕಂದರೆ ವಿಮಾನದಲ್ಲಿರೋ ಉಗ್ರರು ಅಲ್ಲಿಯವರು, ಗೌರ್ಮೆಂಟು ಅವ್ರದ್ದು ತಾಲಿಬಾನ್ ಗೌರ್ಮೆಂಟು ಅವರಿಗೆ ಮೆಡಿಕಲ್ ಸರ್ವಿಸಸ್ಗಳನ್ನು ಕೊಡೋದು, ಊಟ ಕೊಡೋದು, ನೀರು ಕೊಡೋದು, ವಿಮಾನ ನಿಲ್ದಾಣದಲ್ಲಿರುವಂಥ ಸಿಬ್ಬಂದಿ ಎಲ್ಲ ಅವ್ರ ಕಡೆದವರೇ. ಈ ಒಂದು ವೈರಿ ಪಡೆಯ ಯಾವುದೇ ಒಂದು ಈ ನೆಗೆಟಿವ್ ಥಿಂಗ್ಸ್ ಅಥವಾ ಅವರೊಂದು ವೀಕ್ನೆಸ್ಸು ಅಜಿತ್ ದೋವಲ್ ಅವ್ರಿಗೆ ಎಲ್ಲೂ ಕಾಣಿಸ್ಲಿಲ್ಲ. ಮತ್ತು ಏನು ಮಾಡೋದು? ಆದರೆ ಅಜಿತ್ ದೋವಲ್ ಅವ್ರಿಗೆ ಒಂದು ಮಾತ್ರ ಗೊತ್ತಿತ್ತು, ಈ ಒಂದು ಉಗ್ರರಿಗೆ ಸಪೋರ್ಟ್ ಮಾಡ್ತಾ ಇರೋದು, ಬ್ಯಾಕ್ ಎಂಡಲ್ಲಿರೋದು ಯಾರು? ISI, ಪಾಕಿಸ್ತಾನ್ ISI ಇಂಟೆಲಿಜೆನ್ಸ್ ಏಜೆನ್ಸಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಂತೆ. ಅದಕ್ಕಾಗಿ ಅಜಿತ್ ದೋವಲ್ ಏನು ಮಾಡಿದರು, ಈ ಇಂಟೆಲಿಜೆನ್ಸ್ ಏಜೆನ್ಸಿ ಏನಿದೆ ಪಾಕಿಸ್ತಾನದ್ದು, ಅವ್ರಿಗೆ ಕನ್ಫ್ಯೂಸ್ ಮಾಡೋಕ್ಕಂತಲೇ ಕೆಲವೊಂದು ಸ್ಟ್ರಾಟಜಿಗಳನ್ನು ಮಾಡೋಕತ್ತು. ಇಮಿಡಿಯೇಟ್ಲಿ ನಮ್ಮ ಅಜಿತ್ ದೋವಲ್ ಅವರು ಇಸ್ರೇಲ್ನ ಮಸೂದ್ ಅಂತಕ್ಕಂಥ ಇಂಟೆಲಿಜೆನ್ಸ್ ಏಜೆನ್ಸಿ ಜೊತೆಗೆ ಕಾಲ್ ಮಾಡಿ ಮಾತಾಡೋದು, ಅಮೆರಿಕ ಇಂಟೆಲಿಜೆನ್ಸ್ ಏಜೆನ್ಸಿ ಜೊತೆಗೆ ಕಾಲ್ ಮಾಡಿ ಮಾತಾಡೋದು, ಈ ಕಡೆ ರಷ್ಯಾದ ಇಂಟೆಲಿಜೆನ್ಸ್ ಏಜೆನ್ಸಿ ಜೊತೆ ಕಾಲ್ ಮಾಡೋದು, ಸೌದಿ ಅರೇಬಿಯಾದ ಇಂಟೆಲಿಜೆನ್ಸ್ ಏಜೆನ್ಸಿ ಜೊತೆಗೆ ಮಾತಾಡೋದು, ಬೇರೆ ಬೇರೆ ಏಜೆನ್ಸಿ ಜೊತೆಗೆ ಮಾತಾಡೋಕತ್ತು ಕೂಡ ISIದವ್ರಿಗೆ ಕನ್ಫ್ಯೂಸ್ ಆಗಕತ್ತು. ಅಜಿತ್ ದೋವಲ್ ಅವ್ರು ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರಾ, ಭಾಳ ಟೈಮ್ ತೊಗೋತಾ ಇದ್ದಾರಾ, ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರಾ, ಬಹುಶಃ ಅಮೇರಿಕ ನಮ್ಮ ಮೇಲೆ ದಾಳಿ ಮಾಡುವಂಗೆ ಮಾಡ್ತಾ ಇದ್ದಾರೇನೋ ಗೊತ್ತಿಲ್ಲ, ಇಸ್ರೇಲ್ ದಾಳಿ ಮಾಡೋ ಥರ ಮಾಡ್ತಾ ಇದ್ದಾರೇನೋ ಗೊತ್ತಿಲ್ಲ, ಯಾಕಂದರೆ ಯಹೂದಿಗಳಿಗೆ ಇಸ್ಲಾಂ ಧರ್ಮ ಆಗೋದಿಲ್ಲ, ಅಥವಾ ರಷ್ಯಾದವ್ರು ದಾಳಿ ಮಾಡೋ ಥರ ಮಾಡ್ತಾ ಇದ್ದಾರೇನೋ ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ISIದವರಿಗೆ ಭಾಳಷ್ಟು ಕನ್ಫ್ಯೂಸ್ ಮಾಡಕತ್ತು. ಆಮೇಲೆ ಈ ಕಡೆಯಿಂದ ISIದವರು ಫೋನ್ ಮಾಡಿದರು ಉಗ್ರರಿಗೆ, ನೀವು ಜಲ್ದಿ ಏನು ಮಾಡ್ತಾ ಇದ್ದೀರಿ, ಬೇಗ ನೀವು ಅವ್ರ ಕಡೆಯಿಂದ ಹಣ ಇಸ್ಕೊಡ್ರಿ, ನಮ್ಮ ಟೆರರಿಸ್ಟ್ಗಳನ್ನೆಲ್ಲ ನೀವು ತೊಗೊಳ್ರಿ, ವಾಪಸ್ಸು ಬಿಡುಗಡೆ ಮಾಡಿಸ್ಕೊಡ್ರಿ, ಬೇಗ ನಡ್ರಿ ಅಲ್ಲಿಂದ, ಭಾಳ ಹೊತ್ತು ಕಂದಹಾರದಲ್ಲಿ ಇರಕ್ಕೆ ಹೋಗ್ಬೇಡ್ರಿ, ಬಿಕಾಸ್ ಅಜಿತ್ ದೋವಲ್ ಇಸ್ ಪ್ಲಾನಿಂಗ್ ವೆರಿ ಬಿಗ್, ಏನೋ ದೊಡ್ಡದಾಗಿ ಅವ್ರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಟೈಮ್ ಕೊಡಬೇಡ್ರಿ. ಈ ಕಡೆಯಿಂದ ಇವರು ನಾವು ಬೇಗ ನಿಮಗೆ $200 ಮಿಲಿಯನ್ ಕೊಡಬೇಕು, ನಮ್ಮ ಎಲ್ಲ ಉಗ್ರರನ್ನು ಕಳಿಸ್ಬೇಕು, ಇಲ್ಲಾಂದ್ರೆ ಇವರೆಲ್ಲರನ್ನೂ ಕೊಲ್ತೀವಿ. ಅವಾಗ ಅಜಿತ್ ದೋವಲ್ ಹೇಳಿದ್ರು, ನಾವು ಒಬ್ಬರೇ ಉಗ್ರನನ್ನು ಕಳಿಸ್ತೀವಿ, ಇಲ್ಲ ನಮಗೆ 176 ಜನನೂ ನಾವು ಕೊಲ್ತೀವಿ, ನಾವು ಒಬ್ಬರೇ ಉಗ್ರನನ್ನು ಕಳಿಸ್ತೀವಿ, ನಮಗೆಲ್ಲ ಉಗ್ರವಾದಿಗಳನ್ನು ಬಿಡಬೇಕು, ಇಲ್ಲ ನಾವು ಒಬ್ಬರನ್ನೇ ಬಿಟ್ಟು ಕಳಿಸ್ತೀವಿ. ಇದು ಏನಾಗಕತ್ತು ಅಂತಂದರೆ ISI ಮತ್ತು ಈ ಟೆರರಿಸ್ಟ್ಗಳ ನಡುವೆ ಭಾಳಷ್ಟು ಕನ್ಫ್ಯೂಷನ್ಗೆ ಕಾರಣ ಆಗಕತ್ತು. ಇದು ಕನ್ಫ್ಯೂಷನ್ ಆಗ್ತಾ ಆಗ್ತಾ ಕೊನೆಗೆ ISIದವ್ರು ಹೇಳಿಬಿಟ್ರು, ನಿಮಗೆ ದುಡ್ಡು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಏನು ಟೆರರಿಸ್ಟ್ ಎಷ್ಟು ಜನ ಬಿಡ್ತಾರೆ ಅಷ್ಟು ಜನರು ಕರ್ಕೊಂಬರ್ರಿ ಅಂಥೇಳಿ. ಕೊನೆಗೆ ಇವರು ಟೆರರಿಸ್ಟ್ಗಳು ಕೂಡ ಕನ್ಫ್ಯೂಸ್ ಆಗಿಬಿಟ್ರು, ಏನೋ ಒಂದು ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತಾ ಇದ್ದಾರಂತೆ. ಕೊನೆಗೆ $200 ಮಿಲಿಯನ್ ಅಲ್ಲ, $1 ಕೂಡ ಅವರಿಗೆ ಕೊಡಲಿಲ್ಲ. ಕೇವಲ 3 ಜನ ಉಗ್ರವಾದಿಗಳನ್ನು ಮಾತ್ರ ಬಿಟ್ಟು ಎಲ್ಲ ಭಾರತದ ಪ್ರಯಾಣಿಕರನ್ನು ಕರ್ಕೊಂಬರೋದ್ರೊಳಗಡೆ ಅಜಿತ್ ದೋವಲ್ ಅವರು ಯಶಸ್ವಿಯಾದರು. ಈ ಒಂದು ಕಾರ್ಯಾಚರಣೆ ಒಳಗಡೆ ಒಂದು ಕಾಸಲ್ಟಿ ಮಾತ್ರ ಆಯಿತು, ಒಬ್ಬರು ಮಾತ್ರ ಭಾರತೀಯರು ತೀರ್ಕೊಂಡ್ರು. ಅದನ್ನು ಬಿಟ್ಟರೆ ಯಾವುದೇ ಒಂದು ಹಾನಿಯಲ್ಲಿ ಆಗಲಿಲ್ಲ. ಭಾಳ ಯಶಸ್ವಿಯಾಗಿ ಭಾರತೀಯರನ್ನು ಕರೆತರುವಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ನಮ್ಮ ಅಜಿತ್ ದೋವಲ್ ಅವರು ಉಳಿಸ್ಕೊಂಡ್ರು. ಮತ್ತು ಈ ಒಂದು ಭಾರತೀಯ ಜನರ ಪ್ರೀತಿಗೆ, ಗೌರವಕ್ಕೆ ಮತ್ತೊಮ್ಮೆ ಕಾರಣರಾದಂಥದ್ದು. ಇನ್ನು ಮತ್ತೊಂದು ರೋಚಕವಾದಂಥ ಕಹಾನಿ ಆರಂಭವಾಗೋದು 2014ರಲ್ಲಿ. ರಿಯಲ್ ಟೈಗರ್ ಜಿಂದಾ ಹೈ ಸ್ಟೋರಿ ಅಂತಲೇ ಇದನ್ನು ಕರೆಯುವಂಥದ್ದು. ಸಲ್ಮಾನ್ ಖಾನ್ ಅಭಿನಯದ ಟೈಗರ್ ಜಿಂದಾ ಹೈ ಫಿಲ್ಮನ್ನು ನಾವೆಲ್ಲ ನೋಡಿದ್ದೀವಿ. ಸೊ ಅದೇ ಒಂದು ಚಿತ್ರದಲ್ಲಿ ಆದಂತಹ ಘಟನೆಯನ್ನು ನಿಜವಾಗ್ಲೂ ನಡೆದಿತ್ತು. ಇದು 2014ರಲ್ಲಿ. ಜಗತ್ತಿನ ಭಯೋತ್ಪಾದನಾ ಸಂಘಟನೆಗಳಲ್ಲಿ ಅತ್ಯಂತ ಭಯಾನಕವಾದಂಥ ಭಯೋತ್ಪಾದನಾ ಸಂಘಟನೆ ISIS, ಇಸ್ಲಾಮಿಕ್ ಸ್ಟೇಟ್ ಫಾರ್ ಇರಾಕ್ ಆ್ಯಂಡ್ ಸಿರಿಯಾ. ಈ ಉಗ್ರವಾದಿ ಸಂಘಟನೆ ಇರಾಕ್ ದೇಶವನ್ನು ವಶಪಡಿಸಿಕೊಂಡಿತ್ತು, ಇರಾಕ್ನ ಪ್ರಮುಖ ನಗರಗಳನ್ನು ವಶಪಡಿಸಿಕೊಂಡಿತ್ತು. ಇಂಥ ಸಂದರ್ಭದಲ್ಲಿ 2014ರಲ್ಲಿ ಆದಂಥ ಘಟನೆ, 46 ಭಾರತೀಯ ನರ್ಸ್ಗಳು ಅಲ್ಲಿ ಸಿಕ್ಕಾಕೊಂಡಿದ್ರು. ಸುಮಾರು 23 ದಿನಗಳ ಕಾಲ ಅವರು ಈ ಒಂದು ISIS ಅಂಡರ್ ಒಳಗಡೆ ಇದ್ದಂಥದ್ದು. ಭಾರತದ ದಾದಿಯರು 46 ಜನ ಭಾರತೀಯ ದಾದಿಯರು ಸಿಕ್ಕಾಕೊಂಡಿದ್ರು.
ಸೊ ಇವರನ್ನ ಯಶಸ್ವಿಯಾಗಿ ಅಲ್ಲಿಂದ ಕರೆತರಕ್ಕೆ ಮತ್ತೆ ಭಾರತ ಸರ್ಕಾರ ಕೆಲಸವನ್ನು ಯಾರಿಗೆ ಕೊಡ್ತು? ಭಾರತದ ಸೂಪರ್ ಸ್ಪೈ ಆದಂಥ ನಮ್ಮ ಅಜಿತ್ ದೋವಲ್ ಅವರಿಗೆ ಕೊಡ್ತು. ಇಮ್ಮಿಡಿಯೇಟ್ ಆಗಿ ಅಜಿತ್ ದೋವಲ್ ಅವರು ಇರಾಕಿಗೆ ಹೋದರು. ಅಜಿತ್ ದೋವಲ್ ಅವರು ಇರಾಕಿಗೆ ಹೋಗಿದ್ದಾರೆ ಅನ್ನೋದು ಭಾರತದಲ್ಲಿ ಗೊತ್ತಿರಲಿಲ್ಲ, ಇರಾಕಿಗೆ ಬಂದಿದ್ದಾರೆ ಅನ್ನೋದು ಇರಾಕ್ನಲ್ಲಿದ್ದವರಿಗೆ ಗೊತ್ತಿರಲಿಲ್ಲ. ಅಷ್ಟು ಬೇಗನೆ ಅವರು ಇರಾಕನ್ನು ತಲುಪಿದ್ರು. ಐಸಿಸ್ ಜೊತೆಗೆ 2-3 ದಿನಗಳ ಕಾಲ ಸಂಧಾನವನ್ನು ಮಾಡಿಕೊಂಡ್ರು. ಇಲ್ಲಿಯವರೆಗೆ ಜಗತ್ತಿನ ಬಲಾಢ್ಯ ರಾಷ್ಟ್ರಗಳು, ಅಮೇರಿಕಾ ಇರ್ಬೋದು, ರಷ್ಯಾ ಇರ್ಬೋದು, ಚೈನಾ ಇರ್ಬೋದು, ಇಂಥ ದೇಶಗಳ ಮಾತಿಗೆ ಬಗ್ಗಲಾರದೇ ಇರುವಂಥ ಐಸಿಸ್ಸು, ಇಂಥ ದೇಶಗಳ ಮಾತನ್ನೇ ಕೇಳಲಾರದೇ ಇರುವಂಥ ಐಸಿಸ್ ಸಂಘಟನೆ ಅದು ಏನೋ ಜಾದೂ ಮಾಡಿದ್ರೋ ಗೊತ್ತಿಲ್ಲ. ಸೊ ಅಜಿತ್ ದೋವಲ್ ಅವರ ಮಾತಿಗೆ ಒಪ್ಕೊಂಡು ಭಾರತದ 46 ದಾದಿಯರನ್ನು ಬಿಡುಗಡೆ ಮಾಡಿದ್ರು. ಇದು ನಿಜವಾಗ್ಲೂ ಭಾರತದ ಒಂದು ಭದ್ರತಾ ಪಡೆಗಳಿಗೆ ಹೆಮ್ಮೆಯ ವಿಷಯ. ಸೊ ಕೊನೆಗೆ ಯಶಸ್ವಿಯಾಗಿ ಅವರೆಲ್ಲರನ್ನೂ ಭಾರತಕ್ಕೆ ಕರೆತಂದರು. ಅದಕ್ಕೆ ಇದನ್ನು ಭಾಳಷ್ಟು ಜನ ಇವತ್ತಿಗೂ ಹೇಳೋದು ಇದು ರಿಯಲ್ ಟೈಗರ್ ಜಿಂದಾ ಹೈ ಸ್ಟೋರಿ ಅಂಥೇಳಿ. ಸೊ ಈ ಒಂದು ಸ್ಟೋರಿಯಲ್ಲಿ ಕೂಡ ಒಬ್ಬ ಹೀರೋ ಆಗಿ ಮಿಂಚಿದಂಥದ್ದು ನಮ್ಮ ಅಜಿತ್ ದೋವಲ್ ಅವರು. ಇನ್ನು ನಾವು ಇತ್ತೀಚಿನ ಒಂದು ಸಾಧನೆಗಳನ್ನು ನೋಡಬೇಕಾದಾಗ ನಮ್ಮ ಅಜಿತ್ ದೋವಲ್ ಅವರು ಇತ್ತೀಚೆಗೆ ಅಂತಂದರೆ 2018 ಸೆಪ್ಟೆಂಬರ್ ಒಳಗಡೆ ಭಾರತೀಯ ಜವಾನರ ಮೇಲೆ ಈ ಒಂದು ದಾಳಿ ನಡೀತು. ಪಾಕಿಸ್ತಾನ್ ದಾಳಿಯನ್ನು ಮಾಡಿತು. ಕೆಲವು ಉಗ್ರವಾದಿ ಸಂಘಟನೆಗಳು ನಮ್ಮ ಈ ಒಂದು ಕಾಶ್ಮೀರದ ಉರಿಯಲ್ಲಿರ್ತಕ್ಕಂಥ ಬೆಟಾಲಿಯನ್ ಮೇಲೆ ದಾಳಿಯನ್ನು ಮಾಡಿದರು. ಕಳೆದ 2 ದಶಕಗಳಲ್ಲೇ ಆದಂಥ ಅತಿ ದೊಡ್ಡ ಮತ್ತು ಅತ್ಯಂತ ತೀವ್ರವಾದಂಥ ದಾಳಿ ಇದಾಗಿತ್ತು. ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳೋಕ್ಕೆ ಭಾರತ ಸರ್ಕಾರ ಸರ್ಜಿಕಲ್ ಸ್ಟ್ರೈಕನ್ನು ಕೂಡ ಮಾಡಿತು. ಬೆಳಗಿನ ಜಾವ 2 ರಿಂದ 4 ಗಂಟೆಯ ಮಧ್ಯಭಾಗದೊಳಗಡೆ ಈ ಒಂದು ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿದರು. ಈ ಸರ್ಜಿಕಲ್ ಸ್ಟ್ರೈಕನೇ ಹಿಂದೆ ಇದ್ದಂಥ ಒಬ್ಬ ಮಾಸ್ಟರ್ ಮೈಂಡ್ ನಮ್ಮ ಅಜಿತ್ ದೋವಲ್ ಅವರು. ಇದಾದಮೇಲೆ 2019 ಪುಲ್ವಾಮಾ ಅಟ್ಯಾಕ್. ಈ ಪುಲ್ವಾಮಾ ಅಟ್ಯಾಕ್ ಆದಮೇಲೆ ಭಾರತ ದೇಶ ಕೂಡ ರಿಯಲ್ ಆಗಿ ನಮ್ಮ ಒಂದು ಕೌಂಟರ್ ಅಟ್ಯಾಕನ್ನು ಶುರು ಮಾಡಿದರು. ಈ ಕೌಂಟರ್ ಅಟ್ಯಾಕಲ್ಲಿ ಕೂಡ ಈ ಒಂದು ಯಾರು ದುಷ್ಕೃತ್ಯವನ್ನು ಮಾಡಿದ್ರು ಅವ್ರ ಮೇಲೆ ಅಟ್ಯಾಕನ್ನು ಮಾಡಿ ನಮ್ಮ ಭಾರತೀಯ ವಾಯುಸೇನೆ ವಾಪಸ್ ಬರ್ತಾ ಇತ್ತು. ಭಾರತೀಯ ವಾಯುಸೇನೆಗೆ ಎಲ್ಲ ಗೈಡೆನ್ಸನ್ನು ಮಾಡಿದ್ದು ಅಜಿತ್ ಕುಮಾರ್ ದೋವಲ್ ಅವರು. ಬಟ್ ವಾಪಸ್ ಬರಬೇಕಾದಾಗ ಪಾಕಿಸ್ತಾನ್ ಸೇನೆ ಭಾರತೀಯ ಸೇನೆಯನ್ನು ಬೆನ್ನತ್ತಿದ್ರು. ಆ ಸಂದರ್ಭದಲ್ಲಿ ಮತ್ತೆ ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೋದಾಗ ಅವರು F-16 ವಿಮಾನವನ್ನು ತೆಗೆದುಕೊಂಡು ಬಂದಿದ್ದರು. ನಮ್ಮಲ್ಲಿದ್ದ MiG-21 ವಿಮಾನವನ್ನು ನಮ್ಮ ಯಾರು ವಿಂಗ್ ಕಮಾಂಡರ್ ಆದಂಥ ಅಭಿನಂದನ್ ವರ್ಧಮಾನ್ ಅವರು ತೆಗೆದುಕೊಂಡು ಹೋಗಿದ್ರು. ಬಟ್ ಈ ಒಂದು ಕ್ಯಾಶುಯಾಲಿಟಿ ಒಳಗಡೆ, ಈ ಒಂದು ಹೋರಾಟದಲ್ಲಿ ಸಂಘರ್ಷದೊಳಗಡೆ ವಿಂಗ್ ಕಮಾಂಡರ್ ನಮ್ಮ ಅಭಿನಂದನ್ ವರ್ಧಮಾನ್ ಅವರು ಪಾಕಿಸ್ತಾನ್ ಆರ್ಮಿ ಕಡೆಗೆ ಸಿಕ್ಕಾಕೊಂಡ್ರು. ಸೊ ಸಿಕ್ಕಾಕೊಂಡ್ರು. ಇದು ಇಡೀ ಜಗತ್ತಿಗೆ ಭಾಳ ಆಘಾತಕಾರಿಯಾದಂಥ ಒಂದು ಸುದ್ದಿ. ಭಾರತಕ್ಕಂತೂ ನಿಜವಾಗ್ಲೂ ಆಘಾತಕಾರಿಯಾದಂಥ ಸುದ್ದಿ. ಯಾಕಂದರೆ ಈ ಒಂದು ಘರ್ಷಣೆ ನಡಿಬೇಕಾದಾಗ, 2 ದೇಶಗಳ ಘರ್ಷಣೆ ನಡಿಬೇಕಾದಾಗ ಯಾರಾದರೂ ವೈರಿ ಪಡೆಯವರು ಸಿಕ್ಕಾಕೊಂಡ್ಬಿಟ್ರು ಬೇರೆ ದೇಶದ ಕಡೆ ಅಂತಂದರೆ ಅವರಿಗೆ ಭಾಳ ಚಿತ್ರಹಿಂಸೆಯನ್ನು ಕೊಟ್ಟು ಸಾಯಿಸುವಂಥದ್ದು. ಸೊ ಹೀಗಾಗಿ ನಮ್ಮ ಕಡೆ ಎಲ್ಲ ಜನ ಭಾಳ ಕಳವಳಕ್ಕೆ ಒಳಗಾಗಿದ್ದರು. ಬಟ್ ಅವಾಗ ಮುಂದೆ ಬಂದಂಥದ್ದು ಮತ್ತೆ ನಮ್ಮ ಜೇಮ್ಸ್ ಬಾಂಡ್ ಅಜಿತ್ ದೋವಲ್ ಅವರು ನಿರಂತರವಾಗಿ ಅಮೆರಿಕದ ಜೊತೆಗೆ ಮಾತುಕತೆಯನ್ನು ಮಾಡಿ ಅಮೆರಿಕನ್ ಇಂಟೆಲಿಜೆನ್ಸ್ ಏಜೆನ್ಸಿ, ಇಸ್ರೇಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಮತ್ತು ಪಾಕಿಸ್ತಾನ್ ಸರ್ಕಾರದ ಜೊತೆಗೆ ಕಂಟಿನ್ಯೂಯಸ್ ಆಗಿ ಮಾತುಕತೆಗಳನ್ನು ನಡೆಸಿ ಕೇವಲ 48 ಗಂಟೆಗಳಲ್ಲಿ ಅಭಿನಂದನ್ ವರ್ಧಮಾನ್ ಅವರನ್ನು ಬಿಡಿಸ್ಕೊಂಬಂದರು. ಅವಾಗ ಪಾಕಿಸ್ತಾನಿನ ಪ್ರಧಾನಮಂತ್ರಿಗಳು ಕೂಡ ನಾವೊಂದು ಶಾಂತಿ ದ್ಯೋತಕವಾಗಿ ಅಭಿನಂದನ್ ವರ್ಧಮಾನ್ ಅವರನ್ನು ಕಳಿಸ್ತಾ ಇದ್ದೀವಿ ಅಂತ ಹೇಳಿದರು. ಇದು ನಿಜವಾಗ್ಲೂ ನಮ್ಮ ಅಭಿನಂದನ್ ವರ್ಧಮಾನ್ ಅವರಿಗೆ ಸಿಕ್ಕಂಥ ಜಯ. ಅದರ ಜೊತೆಗೆ ನಮ್ಮ ಭಾರತೀಯ ಭದ್ರತಾ ಪಡೆಗಳಿಗೆ ನಮ್ಮ ಗುಪ್ತಚರ ಇಲಾಖೆ ಕೊಟ್ಟಂಥ ಒಂದು ಕೊಡುಗೆ ಅಂತಲೇ ನಾವು ಹೇಳ್ಬೋದು. ಇಲ್ಲಿ ಕೂಡ ಉರಿ ಅಟ್ಯಾಕ್ ಇರ್ಬೋದು, ಪುಲ್ವಾಮಾ ಅಟ್ಯಾಕ್, ಈ 2 ಕಡೆ ನಾವು ಪ್ರತೀಕಾರವನ್ನು ತೀರಿಸಿಕೊಳ್ಬೇಕಾದಾಗ ನಮ್ಮ ಅಜಿತ್ ದೋವಲ್ ಅವರು ಮಾಡಿದಂಥ ಕಾರ್ಯ ಅಮೋಘವಾದದ್ದು ಮತ್ತು ಶ್ಲಾಘನೀಯವಾದದ್ದು ಅಂಥೇಳಿ ಹೇಳ್ಬೋದು. ಈ ಒಂದು ಸರ್ಜಿಕಲ್ ಸ್ಟ್ರೈಕ್ ಒಳಗಡೆ ಭಾಗಿಯಾದಂಥ ಭಾರತದ 19 ಸೈನಿಕರಿಗೆ ಭಾರತ ಸರ್ಕಾರ ಶೌರ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡೋದ್ರ ಮೂಲಕ ಅವರಿಗೆ ಒಂದು ಅತ್ಯುನ್ನತವಾದ ಗೌರವವನ್ನು ಸಲ್ಲಿಸಿತು. ಮತ್ತು ಭಾರತ ದೇಶ ಕಳೆದ 2 ದಶಕಗಳಲ್ಲಿ ತೆಗೆದುಕೊಂಡಂಥ ಅತಿ ದೊಡ್ಡ ಪ್ರತೀಕಾರ ಕೂಡ ಇದಾಗಿತ್ತು. ಇದರ ಹಿಂದೆ ಇದ್ದಂಥ ನಮ್ಮ ಮಾಸ್ಟರ್ ಮೈಂಡ್ ಅಜಿತ್ ದೋವಲ್ ಅವರು ಆಗಿದ್ದರು. ಇನ್ನು ನಾವು ಅತ್ಯಂತ ನಿರ್ಣಾಯಕವಾದಂಥ ಒಂದು ಘಟನೆಯನ್ನು ನೋಡಲೇಬೇಕು. 2019 ಆಗಸ್ಟ್ 5 ಭಾರತದ ಇತಿಹಾಸದೊಳಗಡೆ ಸುವರ್ಣಾಕ್ಷರಗಳಿಂದ ಬರೆದಿಡುವಂಥ ಒಂದು ದಿವಸ. ಜಮ್ಮು ಕಾಶ್ಮೀರ ರಾಜ್ಯಕ್ಕಿದ್ದಂತಹ ಒಂದು ಈ ಸ್ಪೆಷಲ್ ಸ್ಟೇಟಸ್, ವಿಶೇಷ ಸ್ಥಾನಮಾನವನ್ನು ತೆಗೆದು ಹಾಕಿದಂಥ ದಿವಸ. ಒಂದು ಪ್ರೆಸಿಡೆನ್ಷಿಯಲ್ ಆರ್ಡರ್ ಮೂಲಕ ಅದನ್ನು ತೆಗೆದ್ರು. ಆ ಒಂದು ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂತಹ ಸಾಕಷ್ಟು ಪಾಕಿಸ್ತಾನ್ ಪರವಾದಂಥ ಮಿಲಿಟೆಂಟ್ಸು ಭಾರತೀಯರ ಮೇಲೆ ದಾಳಿ ಮಾಡುವಂಥ ಸಾಧ್ಯತೆಗಳಿದ್ದು, ಅದಕ್ಕಾಗಿ ಭಾರತ ಸರ್ಕಾರ ಭಾಳಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಂಡಿದೆ.
ಅಂಥ ಕಠಿಣ ಸಂದರ್ಭದಲ್ಲಿ ಅವರ ರಾಜ್ಯ ಸ್ಥಾನಮಾನವನ್ನು, ವಿಶೇಷ ಸ್ಥಾನಮಾನವನ್ನು ತೆಗೆದಂಥ ಸಂದರ್ಭದಲ್ಲಿ ಸ್ವತಃ ಅಜಿತ್ ದೋವಲ್ ಅವರನ್ನೇ ಜಮ್ಮು ಕಾಶ್ಮೀರಕ್ಕೆ ಹೋದರು. ಜಮ್ಮು ಕಾಶ್ಮೀರದ ಬೀದಿಗಳಲ್ಲಿ ಅವರು ಓಡಾಡತೊಡಗಿದ್ರು. ಅಲ್ಲಿರ್ತಕ್ಕಂಥ ಜನರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡಿದ್ರು. ನಿಮ್ಮ ಜೊತೆ ನಾವಿದ್ದೀವಿ, ಸ್ಪೆಷಲ್ ಸ್ಟೇಟಸ್ ತೆಗೆದು ನಿಮಗೆ ನಾವು ಯೂನಿಯನ್ ಟೆರಿಟರಿ ಸ್ಥಾನಮಾನವನ್ನು ಕೊಡ್ತೀವಿ, ನೀವು ಭಾರತ ಸರ್ಕಾರಕ್ಕೆ ಇನ್ನೂ ಹತ್ತಿರ ಆಗ್ತೀರಿ. ಮುಂದಿನ ದಿನಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಅಭಿವೃದ್ಧಿ ಚಟುವಟಿಕೆಗಳು ನಡೀತವೆ, ಇಲ್ಲಿಯೂ ಹೂಡಿಕೆಗಳು ಬರ್ತವೆ, ಬೇರೆ ಜನ ಇಲ್ಲಿಯೂ ಕೂಡ ಬರ್ತಾರೆ, ಪ್ರವಾಸೋದ್ಯಮ ಬೆಳೀತದೆ. ಜಮ್ಮು ಕಾಶ್ಮೀರ ಅಂದರೆ ಬರೀ ಟೆರರಿಸ್ಟ್ಗಾಗಿ ಇರುವಂಥದ್ದಲ್ಲ, ಇದು ಭಾರತದ ಸ್ವರ್ಗ, ಭಾರತದ ಮುಕುಟ, ಭಾರತದ ಕಿರೀಟ. ಇದನ್ನು ನಾವು ಪ್ರಸ್ತುತಪಡಿಸ್ತೀವಿ, ಸಾಬೀತು ಮಾಡ್ತೀವಿ. ಜಮ್ಮು ಕಾಶ್ಮೀರದೊಳಗಡೆ ಸಾಕಷ್ಟು ಅಭಿವೃದ್ಧಿ ಚಟುವಟಿಕೆಗಳಿಗಾಗಿ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ ಅಂಥೇಳಿ ಆ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರ ಜನತೆಯ ಜೊತೆಗೆ ಸ್ವತಃ ಅಜಿತ್ ದೋವಲ್ ಅವರು ಹೋಗಿ ನಿಂತುಕೊಂಡು ಅವರಿಗೆ ಧೈರ್ಯವನ್ನು ತುಂಬಿದರು. ಇದು ನಿಜವಾಗ್ಲೂ ದೇಶ ಕಟ್ಟುವುದರಲ್ಲಿ ಒಬ್ಬ ಆಡಳಿತಗಾರ ಪ್ರಮುಖ ಪಾತ್ರ ವಹಿಸಿದ ಅಂತ ಹೇಳಿದರೆ ತಪ್ಪಾಗಲಾರದು. ಅಜಿತ್ ದೋವಲ್ ಅವರ ಜೀವನದಲ್ಲಿ ಆದಂಥ ಸಾಕಷ್ಟು ಘಟನೆಗಳನ್ನು ನಾವು ನೋಡಿದ್ದೀವಿ. ಇದರಿಂದ ನಾವು ಏನು ತಿಳ್ಕೋಬಹುದು? ಜ್ಞಾನ, ಶಕ್ತಿ, ಧೈರ್ಯ, ಸಂಯಮ, ಒಂದು ಸ್ಥಿತಪ್ರಜ್ಞೆ ಇವೆಲ್ಲವೂ ಕೂಡ ಅಜಿತ್ ಅವರಲ್ಲಿ ಸೇರಿರುವಂಥದ್ದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಡಿಸಿಷನ್ ಮೇಕಿಂಗ್ ಸ್ಕಿಲ್ ಅವರಲ್ಲಿ ಇತ್ತು. ಅವರು ಯಾವಾಗಲೂ ಹೇಳ್ತಿರ್ತಾರೆ ಏನಂತಂದರೆ, ನಾವು ತೆಗೆದುಕೊಳ್ಳುವ ನಿರ್ಧಾರದಲ್ಲಿ ಒಂದು ಅನಿಶ್ಚಿತತೆ ಯಾವಾಗಲೂ ಇದ್ದೇ ಇರ್ತದೆ. ಆ ಅನಿಶ್ಚಿತತೆಯ ಜೊತೆಗೇ ನಾವು ಹೋರಾಟವನ್ನು ಮಾಡಬೇಕು, ಅದಕ್ಕೆ ಧೈರ್ಯದಿಂದ ನಾವು ಹೋರಾಟ ಮಾಡಬೇಕಂತೇಳಿ ಹೇಳುವಂಥದ್ದು. ಮತ್ತು ಇನ್ನು ನೆಕ್ಸ್ಟು ಅವರು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದಾಗ ಆ ನಿರ್ಧಾರ ತೆಗೆದುಕೊಂಡ್ರೆ ಏನು ಪರಿಣಾಮಗಳಿದ್ದಾವೆ, ಏನು ಪಾಸಿಟಿವ್ ಇದೆ, ಏನು ನೆಗೆಟಿವ್ ಇದೆ, ಒಂದು ವೇಳೆ ನಾವು ಅದರೊಳಗಡೆ ಫೇಲ್ ಆದರೆ ಏನನ್ನು ಫೇಸ್ ಮಾಡಬೇಕು, ಇದೆಲ್ಲದರ ಅರಿವು ನಮಗಿರಬೇಕಂತೇಳಿ ಹೇಳುವಂಥದ್ದು. ಅವರು ಬಹುಶಃ ಮಿಲಿಟರಿ ಶಾಲೆಯಿಂದ ಇದನ್ನು ಕಲ್ತಿರುವಂಥದ್ದು. ಇನ್ನು ಅವರ ಸ್ಕೂಲಲ್ಲಿರ್ತಕ್ಕಂಥ ಶಿಕ್ಷಕರು ಅವ್ರಿಗೆ ಯಾವಾಗಲೂ ಹೇಳ್ತಿದ್ರಂತೆ. ಮೊನ್ನೆ ನಾನೊಂದು ಇಂಟರ್ವ್ಯೂಯಲ್ಲಿ ನೋಡಿದೆ, ಅವ್ರು ಯಾವಾಗಿದ್ರೂ ಬಾಕ್ಸಿಂಗ್ ಆಡ್ತಿದ್ರಂತೆ. ನೀನು ಬಾಕ್ಸಿಂಗ್ ಆಡು, ಬಿಡಬೇಡ ಬಾಕ್ಸಿಂಗ್ ಆಡು ಅಂತ ಹೇಳ್ತಿದ್ರಂತೆ. ಯಾಕಂದರೆ ಆ ಬಾಕ್ಸಿಂಗಲ್ಲಿ ಗೆಲ್ಲುವಂಥ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಅವರಿಗೆ ಬಿಟ್ಟು ಕೊಡಲಾರದೇ ಇರತಕ್ಕಂತಹ ಒಂದು ಗುಣ ಇತ್ತು, ಅಂದರೆ ಆ ಒಂದು ಹಠ ಇತ್ತು. ಅದಕ್ಕಾಗಿ ಬಾಕ್ಸಿಂಗ್ ಆಡಂತೇಳಿ ಅವರ ಒಂದು ಶಿಕ್ಷಕರು ಹೇಳ್ತಿದ್ರಂತೆ. ಅದನ್ನು ಕೂಡ ನಾವು ಅವರಿಂದ ಕಲ್ಕೋಬೇಕು. ಮತ್ತು ಇನ್ನೊಂದು, ಸಂಕಷ್ಟದ ಪರಿಸ್ಥಿತಿ ಒಳಗಡೆ ಮುಂದೆ ಬಂದು ಜವಾಬ್ದಾರಿ ತೆಗೆದುಕೊಳ್ಳೋದು ಒಬ್ಬ ನಾಯಕನ ಗುಣ. ಯಾವಾಗಲೂ ಕೂಡ ಭಾರತ ಸರ್ಕಾರಕ್ಕೆ ಸಂಕಷ್ಟ ಬಂತು, ನಮ್ಮ ದೇಶದ ಜನ ಎಲ್ಲಾದರೂ ಸಿಲುಕು ಹಾಕ್ಕೊಂಡ್ರು ಅಂತಂದರೆ ನೆನಪಾಗೋದನ್ನೇ ಜೇಮ್ಸ್ ಬಾಂಡ್, ನಮ್ಮ ಅಜಿತ್ ದೋವಲ್ ಅವರು, ಸೂಪರ್ ಸ್ಪೈ. ಸೊ ಹೀಗಾಗಿ ಒಬ್ಬ ನಾಯಕನ ಗುಣವನ್ನು ನಾವು ಅವರಲ್ಲಿ ಕಾಣ್ಬೋದು. ನಾವು ಕೂಡ ಈ ಒಂದು ಸ್ಟೋರಿಗಳಿಂದ, ಅವರ ಜೀವನದಲ್ಲಿ ಅವರು ಮಾಡಿದಂಥ ಅಗಾಧವಾದಂಥ ಒಂದು ಸಾಧನೆ, ಈ ಒಂದು ಸೇವೆಯಿಂದ ಅವರಲ್ಲಿರ್ತಕ್ಕಂಥ ಗುಣಗಳನ್ನು ನಾವು ಕೂಡ ಅಳವಡಿಸಿಕೊಳ್ಳೋಣ. ಯಾಕಂದರೆ ಇಂತಹ ರತ್ನಗಳು ಪದೇ ಪದೇ ಜನಿಸೋದಿಲ್ಲ. ಸೊ ಅಂಥ ರತ್ನಗಳಿಂದ ನಾವು ಕಲಿಬೇಕಾದದ್ದು ಬಹಳಷ್ಟಿದೆ. ನಮ್ಮ ಜೀವನದಲ್ಲಿ ಸಾಧ್ಯವಾದಷ್ಟು ಅಂಥವರ ಒಂದು ಗುಣಗಳನ್ನು ಅಳವಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಮತ್ತು ಇನ್ನೊಂದು, ಮುಂದಿನ ದಿನಗಳಲ್ಲಿ ಭಾರತ ಸರ್ಕಾರ ಅತ್ಯುನ್ನತ ಪ್ರಶಸ್ತಿಗಳನ್ನು ನೀಡಿ ಅವರಿಗೆ ಗೌರವವನ್ನು ಕೊಡಬೇಕಾದಂಥದ್ದು. ಅದರ ಜೊತೆಗೆ ಮುಂಬರುವ ಜನರೇಷನ್, ಮುಂದೆ ಬರುವಂಥ ನಮ್ಮ ಯುವ ಪೀಳಿಗೆಗೆ ಪಠ್ಯಪುಸ್ತಕಗಳಲ್ಲಿ ಕೂಡ ಅವರ ಒಂದು ಸ್ಟೋರಿಗಳು ಬರಬೇಕು. ದೇಶಭಕ್ತಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಮೂಡಬೇಕು. ದೇಶ ಸೇವೆ ಮಾಡಬೇಕನ್ನುವಂಥ ಒಂದು ಮನೋಭಾವನೆಯನ್ನು ಸರ್ಕಾರ ಬೆಳೆಸೋಕ್ಕೆ ಅಂಥವರ ಪಠ್ಯಪುಸ್ತಕಗಳನ್ನು ಹಾಕಬೇಕು ಅಂಥೇಳಿ ಈ ವಿಡಿಯೋದ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ಭಾರತದ ಜೇಮ್ಸ್ ಬಾಂಡ್ ಅಜಿತ್ ದೋವಲ್ ಅವರ ಬಗ್ಗೆ ನನಗೆ ತಿಳಿದಷ್ಟು ಕೆಲವು ಮಾತುಗಳನ್ನು, ಕೆಲವು ಸಂದರ್ಭಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಅದು ನಿಮಗೆ ಲೈಕ್ ಆಗಿದ್ದರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಸಾಧ್ಯವಾದರೆ 4 ಜನರಿಗೆ ಶೇರ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಇದೇ ರೀತಿಯಾಗಿ ನಾವು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಹೊಸ ಹೊಸ ವಿಚಾರಗಳನ್ನು ನಮ್ಮ ಈ ಒಂದು ಹೊಸ ಯೂಟ್ಯೂಬ್ ಚಾನಲ್ ಮೂಲಕ ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಆರಂಭ ಮಾಡಿದ್ದೇವೆ. ಇದಕ್ಕೆ ತಮ್ಮೆಲ್ಲರ ಒಂದು ಪ್ರೋತ್ಸಾಹ, ಪ್ರೀತಿ ನಮಗೆಲ್ಲ ಬೇಕಾಗಿದೆ. ಅದನ್ನು ತಾವೆಲ್ಲ ಕೊಡ್ತೀರಿ, ನಮ್ಮ ಬೆನ್ನು ತಟ್ತೀರಿ ಅಂಥೇಳಿ ನಾ ಈ ಒಂದು ಸಂದರ್ಭದಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋವನ್ನು ತಮ್ಮ ಅಮೂಲ್ಯ ಸಮಯವನ್ನು ನೋಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್.